ಗ್ರಂಥವಾದ ವಿಚಾರ ಸಾಗರವೆಂಬ ಗ್ರಂಥದ ಮೊದಲನೇ ತರಂಗದಲ್ಲಿ ಅನುಬಂಧ ಚತುಷ್ಟಯ ಸಾಮಾನ್ಯ ರೂಪದಿಂದ ನಾವು ನಿರೂಪಣೆಯನ್ನು ಮಾಡ್ತೀವಿ ಅಂತ ಗ್ರಂಥಕಾರರು ಹೇಳಿ. ಅನುಬಂಧ ಚತುಷ್ಟಯದಾಗ ಯಾವ್ದು ನಡೆದದ್ರಿ? ಯಾವ್ದು ನಡೆದ? ಅಧಿಕಾರಿ ವರ್ಣನ, ಅದು ಗೊತ್ತಿರಬೇಕು. ಅದಂತೂ ಮೂಲ ಬಿಟ್ಟು ಹೋದ್ರೆ ನಡೆಯಂಗಿಲ್ಲ. ಅಧಿಕಾರಿ ಅನುಬಂಧ ಚತುಷ್ಟಯೊಳಗ ಈಗ ನಮ್ಮ ನಡೆದದ ವಿಷಯ ಯಾವುದು ಅಂದ್ರೆ ಅಧಿಕಾರಿ ವರ್ಣನ. ಮಲ ವಿಕ್ಷೇಪ ಜಾಕೆ ನೈಹಿಕ್ಕಿಂತ ಏಕ ಜ್ಞಾನ ವೈಚವ ಸಾಧನ ಸಹಿತನರ ಸ್ವ ಅಧಿಕೃತ ಮಟ್ಟಿಮ ಅಂತ ತತ್ವಜ್ಞಾನಕ ಅಧಿಕಾರಿಯ ವರ್ಣನೆಯನ್ನು ಮಾಡಿ ಅದರೊಳಗ ಈ ತತ್ವಜ್ಞಾನವನ್ನು ಕುರಿತು ಎಷ್ಟು ಸಾಧನಗಳನ್ನು ಹೇಳಿದರು? ಅವರು 4 8 ಸಾಧನೆ. ಜ್ಞಾನಕ್ಕೆ ತತ್ವಜ್ಞಾನಕ್ಕೆ 8 ಸಾಧನೆಗಳನ್ನು ಹೇಳಿದರು. 8 ಸಾಧನೆಗಳು ಯಾವುವು? ತತ್ವಂ ಪದಾರ್ಥ ಶೋಧನೆ ಪರ್ಯಂತರವರೆಗೆ ವಿವೇಕವನ್ನೇ ಆದಿಯಾಗಿಟ್ಟುಕೊಂಡು ತತ್ವ ಪದಾರ್ಥ ಶೋಧನೆ ಪರ್ಯಂತರವಾಗಿ ತತ್ವಜ್ಞಾನಕ್ಕೆ 8 ಸಾಧನೆಗಳನ್ನು ಹೇಳ್ಕೊಂಡು ಬಂದರು. ಆ 8 ಸಾಧನೆಗಳಲ್ಲಿ 2 ಭಾಗವನ್ನು ಮಾಡಿದರು. ಇವು 8 ಸಾಧನೆಗಳು. ಟೋಟಲಿ ತತ್ವಜ್ಞಾನಕ್ಕೆ ಇಲ್ಲಿ ಬಹಿರಂಗ ಸಾಧನ ಮತ್ತು ಅಂತರಂಗ ಸಾಧನ ಅಂತ ಹೇಳಿದರು. ಆ 8 ಸಾಧನೆಗಳನ್ನು ಹೇಳಿದ್ರು. ವಿವೇಕವನ್ನೇ ಬಂದು ಮಾಡಿಕೊಂಡು ತತ್ವ ಪದಾರ್ಥ ಶೋಧನೆ ಪರ್ಯಂತರವಾಗಿ ಅವು ಜ್ಞಾನಕ್ಕೆ ಬಂದು ಅಂತರಂಗ ಸಾಧನ ಅಂತ ಹೇಳಿದರು. ಮತ್ತೆ ಅಂತರಂಗಂಕು ಧಾರೆ ಬಹಿರಂಗಂಕು ತ್ಯಜೆ ಅಂತ ಒಂದು ದೋಹದಾಗ ಹೇಳಿದರು. ಅಂತರಂಗ ಸಾಧನೆಯನ್ನು ಸಾಧಕ ಅಧಿಕಾರಿ ಪುರುಷ ಅವನು ಧರಿಸ್ಬೇಕು, ಸಿದ್ಧಿ ಮಾಡ್ಕೊಳ್ಬೇಕು, ಸಾಧನ ಸಂಪನ್ನನಾಗಬೇಕು. ಆದ್ರೆ ಬಹಿರಂಗಂಕು ತ್ಯಜೆ ಬಹಿರಂಗ ಸಾಧನೆಗಳು ಅದಾವ. ಜ್ಞಾನಕ್ಕೆ ಬಹಿರಂಗ ಸಾಧನೆಗಳು ಯಾವುವು? ಕರ್ಮ ಉಪಾಸನೆ ಏನದ ಜ್ಞಾನಕ್ಕೆ ಬಹಿರಂಗ ಸಾಧನೆಗಳು. ಅಂತರಂಗ ಸಾಧನೆಗಳು 8. ಬಹಿರಂಗ ಸಾಧನೆಗಳು ಕರ್ಮ ಉಪಾಸನೆ ಏನದ ಜ್ಞಾನಕ್ಕೆ ಬಂದು ಬಹಿರಂಗ ಸಾಧನ. ಇಲ್ಲಿ ಅಧಿಕಾರಿಗೆ ಹೇಳ್ತಾ ಇದ್ದಾರ ಬಹಿರಂಗಂಕು ತ್ಯಜೆ, ಬಹಿರಂಗ ಸಾಧನವನ್ನು ಬಿಡು, ಅಂತರಂಗ ಸಾಧನವನ್ನು ಧಾರಣೆ ಮಾಡ್ಕೋ ಅಂತ ಹೇಳಿದರು. ಅಂದ್ರೆ ಅಂತರಂಗ ಸಾಧನ ಸಂಪನ್ನನಾಗು, ಬಹಿರಂಗ ಸಾಧನೆಗಳನ್ನ ಕರ್ಮ ಸಹಿತ ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡಿಬಿಡು, ನಿನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದು ನಿನಗೆ ಅವಶ್ಯಕತೆ ಇಲ್ಲ, ತ್ಯಾಗ ಮಾಡು. ಅದಕ್ಕೆ ನಿನ್ನೆ ದಿವಸ ಅಂತರಂಗ ಸಾಧನದ ಒಂದು ಡೆಫಿನಿಷನ್ ಮಾಡಿದ್ರು. ಏನಂದ್ರೆ ಅಂತರಂಗ ಸಾಧನ ಅಂತ ಎದಕ್ಕಂದ್ರು, ಇದಕ್ಕೆ ಶ್ರವಣಮೇ ಜ್ಞಾನಮೇ ಪ್ರತ್ಯಕ್ಷ ಫಲವೇ ಸ್ವ ಅಂತರಂಗ ಸಾಧನ. ಯಾವುಗಳದು ಶ್ರವಣದಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆಯೋ, ಯಾವುಗಳದು ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆಯೋ ಅವಕ್ಕೆ ಏನಂತಾರೆ ಅಂತರಂಗ ಸಾಧನ ಅಂತ ಕರೆದು. ಇಲ್ಲಿ 2 ಹೇಳಿದರು. ಜ್ಞಾನಕ್ಕೆ ಎಲ್ಲ ಅಂತರಂಗ ಸಾಧನ 8, ಜ್ಞಾನಕ್ಕೆ ಅಂತರಂಗ ಸಾಧನ ಅಂತ ಹೇಳಿದರೂ ಕೂಡ ಅಂತರಂಗ ಸಾಧನದ ವ್ಯಾಖ್ಯಾನದೊಳಗ ಜಿನಕ ಅಂದ್ರೆ ಯಾವುಗಳು ಶ್ರವಣದಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆಯೋ ಅಥವಾ ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆಯೋ ಅವುಗಳಿಗೆ ನಾವು ಅಂತರಂಗ ಸಾಧನ ಅಂತ ಹೇಳಿದ್ದೀವಿ. ಅಂತರಂಗ ಸಾಧನ ಇಲ್ಲಿ ವಿವೇಕಾದಿಗಳು 4: ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ ಮತ್ತು ಮುಮುಕ್ಷತ. ಇವು 4 ಏನದವ ಅಂದ್ರ ಶ್ರವಣಗಳಲ್ಲಿ ಏನದ ಪ್ರತ್ಯಕ್ಷ ಫಲ ಇರುತ್ತದೆ. ಅಂದ್ರೆ ವಿವೇಕಾದಿಗಳಿದ್ದವನಿಗೇನೆ ಶ್ರವಣ ಘಟಿಸುತ್ತದೆ. ಶ್ರವಣ ಘಟಿಸಿದರೆ ಮನನ ಸಂಭವಿಸ್ತದೆ. ಮನನ ಮಾಡಿದ್ರೆ ನಿಧಿಧ್ಯಾಸನ ಬರ್ತದೆ. ಅಂದ್ರೆ ಶ್ರವಣಾದಿಗಳ ಪ್ರತ್ಯಕ್ಷ ಫಲ ಎದುರಾಗದಂತರವರು ವಿವೇಕಾದಿಗಳಲ್ಲಿ ಇರುತ್ತದೆ. ಅಂದ್ರೆ ಉಪಯೋಗ, ಇದು ವಿವೇಕಾದಿಗಳ ಉಪಯೋಗ ಎದುರಾಗದಂದ್ರೆ ಶ್ರವಣಾದಿಗಳಲ್ಲಿ ಇರುತ್ತದೆ. ಈ ಶ್ರವಣಾದಿಗಳು ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧ, ಈ ತತ್ವ ಪದಾರ್ಥ ಇವು ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತವೆ ಅಂತ ಹೇಳಿ. ಇವು 4 ಸಾಕ್ಷಾತ್ ಜ್ಞಾನಕ್ಕೆ ಸಾಧನ ಆಗ್ತವೆ. ವಿವೇಕಾದಿಗಳು ಶ್ರವಣಾದಿಗಳಿಗೆ ಸಾಧನ ಆಗ್ತವೆ. ಶ್ರವಣಾದಿಗಳು ಜ್ಞಾನಕ್ಕೆ ಸಾಧನ ಆಗುವುದರಿಂದ ಇಲ್ಲಿ ಅದು ವ್ಯಾಖ್ಯಾನ 2 ರೀತಿಯಿಂದ ಮಾಡ್ಕೊಂಡ್ರು. ಸರ್, ಜನಕ ಶ್ರವಣಮೇ ಪ್ರತ್ಯಕ್ಷ ಫಲವೇ
ಅಥವಾ ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತೆ, ಟೋಟಲಿ ಅವಕ್ಕೆ ಅಂತರಂಗ ಸಾಧನ. ಅಂತರಂಗ ಸಾಧನ ಧರೆ ಬಹಿರಂಗಕ್ಕೂ ತ್ಯಜೆ ಅಂದ್ರೆ ಅಂತರಂಗ ಸಾಧನಗಳನ್ನು ಧಾರಣೆ ಮಾಡುವಂದ್ರೆ ವಿವೇಕಾದಿಗಳನ್ನು ಬೇಕು, ಶ್ರವಣಾದಿಗಳನ್ನು ಬೇಕು. ವಿವೇಕಾದಿಗಳಿಂದನೇ ಶ್ರವಣಾದಿಗಳಿಗೆ ಗಿಟ್ಟಿಸ್ತದ, ಶ್ರವಣಾದಿಗಳಿಂದನೇ ಜ್ಞಾನ ಆಗುತ್ತದೆ. ಆದ್ದರಿಂದ ಇವನ್ನ ಸಂಪನ್ನನಾಗಬೇಕು ಅಧಿಕಾರಿ ಪುರುಷ ಅಂತ ಹಿಂದಿನ ದಿವಸ ಹೇಳಿದೆ. ಅಂತರಂಗ ಸಾಧನ ಇಲ್ಲಿ ಎರಡು ಹೇಳಿದ್ರಲ್ರಿ, ಅಂತರಂಗ ಸಾಧನ ಬಹಿರಂಗ ಸಾಧನ. ಅದ್ರ ಮೇಲೆ ಟಿಪ್ಪಣಿ ಬಂದಿದ್ರಿ ಅಂತ ಉದಾಹರಣೆ ಕೊಟ್ಟು ಹೇಳ್ತಾರೆ ಅವ್ರು. ಟಿಪ್ಪಣಿ ಒಳಗೆ ಪಂಡಿತ್ ಪಿತಾಂಬರವರು ಹೇಳ್ತಾರೆ. ಎಷ್ಟನೇ ಟಿಪ್ಪಣಿ ಅಂದ್ರೆ 23ನೇ ಟಿಪ್ಪಣಿ ಬಂದದ್ದು ನೋಡಿ. ಅಂತರಂಗಂಕು ಅದಕ್ಕೆ ಮೊದಲು ಅಂತರಂಗ ಸಾಧನ ಕೈಯೇ ವಿವೇಕಾದಿಗಳಿಗೆ ಏನಂದ್ರೆ ನಾವು ಅಂತರಂಗ ಸಾಧನ ಅಂತ ಹೇಳಿದ್ವಿ. 8 ಅಂತರಂಗ ಸಾಧನ ಅಂದ್ವಲ್ಲ, ಅಂತರಂಗ ಸಾಧನ ಮ್ಯಾಗ ಒಂದು ಟಿಪ್ಪಣಿ ಬಂದದ್ದು. ಎಷ್ಟನೇ ಟಿಪ್ಪಣಿ? 23. ಟಿಪ್ಪಣಿ ಸಂಖ್ಯೆ 23. ಎಲ್ಲರೂ ಸಿಕ್ಕಾದ್ರೆ ಜೈಸೆ ಹೇಗೆಂದ್ರೆ धनुष से छूटा जो बाण सो लक्ष्य के वेदने का समीपवर्ती हुआ साधन है. ಛೇದನ ಮುಂದ್ರಾಗ ಏನದ ಕನ್ನಡದ ಛೇದನ. ಇಲ್ಲಿ ವೇದನ ಹಿಂದಿಯಾಗಿ ವೇದನ के वेदने का समीपवर्ती हुआ साधन है. याते सोता का अंतरंग साधन है. ಧನುಷ್ಯ ಚೂಟಿಯ ಬಾಣ ಅಂದ್ರ ನಾವು ಬಿಲ್ಲಿನಿಂದ ಬಿಡಲ್ಪಟ್ಟಂತ ಬಾಣ ಏನದಲ್ಲ, ಅದು ನಾವು ಒಂದು ಗುರಿ ಇಟ್ಟೇ ಬಿಟ್ಟಿರ್ತೀವಿ ಬಾಣ ಬಿಡಬೇಕಾದ್ರೆ. ಆ ಗುರಿಯನ್ನು ಲಕ್ಷ್ಯ, ಆ ಲಕ್ಷ್ಯವನ್ನು ತಲುಪಬೇಕಾಗಿತ್ತು. ಅಂದ್ರ ಆ ಲಕ್ಷ್ಯದ ಅದು ನಾಶ ಆಗಲಿ, ಅದಕ್ಕೆ ದುಃಖ ಆಗಲಿ, ಏನಾರ ತ್ರಾಸ ಆಗಬೇಕಾಗಿತ್ತು ಅಂದ್ರೆ ಏನು ಬೇಕಾಗ್ತದ? ಯಾವುದು ಸಮೀಪವರ್ತಿ ಆಗ್ತದ? ಬಾಣ ಲಕ್ಷ್ಯಕ್ಕೆ ಸಮೀಪ ಆಗ್ತದೋ ಏನೋ ಧನುಷ್ಯ ಸಮೀಪ ಆಗುತ್ತದೆಯೋ? ಬಾಣ ಸಮೀಪ ಆಗ್ತದೆ. ಒಂದು ಪಕ್ಷಿ ಅದ ಒಂದು ಗಿಡದಾಗ, ಆ ಪಕ್ಷಿಗೆ ನಾವು ಹೊಡಿಬೇಕಂತ ಏನು ಮಾಡಿದ್ರೆ ಬಿಲ್ಲಿಗೆ ಬಾಣವನ್ನಿಟ್ಟು ಗುರಿ ಮತ್ತು ಲಕ್ಷ ರೊಕ್ಕ ಕಡೆ ಹೋಗ್ಬಿಡ್ರಿ. ಯಾಕಂದ್ರೆ ಎಲ್ಲ ಗುರಿ ಅದು ಪಡಿಬೇಕಾಗ್ಯದ, ನಾವು ಅದು ಛೇದಿಸ್ಬೇಕಾಗ್ಯದ, ಅದು ನಾಶ ಮಾಡ್ಬೇಕಾಗ್ಯದ, ಅದನ್ನು ಸಾಯಿಸ್ಬೇಕಾಗ್ಯದ. ನಾವು ಅದಕ್ಕೆ ಗುರಿ ಇಟ್ಟು ಏನು ಮಾಡಿದೀವಿ? ಹೊಡೆದಂತೀವಿ. ಹೋಗಿ ಸೀದಾ ಹೋಗಿ ಏನಾಯ್ತು ಅಂದ್ರೆ ಅದಕ್ಕೆ ಸಂಬಂಧ ಆಯಿತು, ಛೇದಿಸ್ತು, ಮುಟ್ಟಿತ್ತು, ಗುರಿಯನ್ನು ತಲುಪಿತ್ತು. ಯಾವುದು? ನಾವು ಬಿಡಲ್ಪಟ್ಟಂತ ಬಾಣ. ಅದು ಏನಾಯ್ತು? ಪಕ್ಷಿ ಬಿದ್ದು ಸಾಯ್ತು ಅಂತ ತಿಳ್ಕೊಂಡು. ಈಗ ಆ ಪಕ್ಷಿಯ ಸಾವಿಗೆ ಸಮೀಪವರ್ತಿ ಸಾಧನ ಯಾವುದು? ಬಾಣ ಸಮೀಪವರ್ತಿ ಸಾಧನ ಆಗ್ತದ. ಬಾಣ ಧನುಷ್ಯದನೆ ಬಾಣ ಹೋಗಲ್ಲ ಖರೆ, ಅಲ್ಲಿ ಅದು ಛೇದನಕ್ಕಾದ ಆ ಪಕ್ಷಿಯ ನಾಶಕ್ಕ ಅದಕ್ಕೆ ದುಃಖಕ್ಕ ಕಾರಣ ಏಸದ ಬಾಣನೂ ಕಾರಣ ಅದ, ಧನುಷ್ಯನೂ ಕಾರಣ. ಬಿಲ್ಲುನೂ ಬೇಕು, ಬಾಣನೂ ಬೇಕು. ಆದ್ರ ಸಮೀಪವರ್ತಿ ಯಾವ್ದದ? ಬಾಣ. ಎಷ್ಟೋ ಸಲ ಹೊಡಿತಾರೆ, ಯಾಕಡೆ ಬೇಕು ಅಕಡೆ ಹೋಗ್ತಂದ್ರೆ ಲಕ್ಷ್ಯ ಗುರಿ ಮುಡ್ತದೆ, ಆಗುದಿಲ್ಲ. ಅದಕ್ಕ ಆ ಪಕ್ಷಿಯ ಸಾವಿಗೆ ಏನು ಸಮೀಪವರ್ತಿ ಯಾವ್ದದ? ಬಾಣ ಸಮೀಪ ಅದ. ಬಿಲ್ ಏನದ? ದೂರವರ್ತಿ ಸಾಧನ. ಇದನ್ನು ಸಾಧನೆ, ಧನುಷ್ಯನು ಸಾಧನ, ಬಾಣನು ಸಾಧನೆ ಅದ. ಆದ್ರೆ ಬಾಣ ಸಮೀಪವರ್ತಿ ಸಾಧನ, ಧನುಷ್ಯ ಏನದ ಅಂದ್ರೆ ದೂರವರ್ತಿ ಸಾಧನ. ಅದಕ್ಕೆ ಬಾಣಕ್ಕೆ ಅಂತರಂಗ ಸಾಧನ ಅಂತ ಕರೀತಾರೆ. ಅಂತರಂಗ ಸಾಧನ ಯಾಕದಕ್ಕೆ ಸಮೀಪವರ್ತಿ ಅದ. ಲಕ್ಷ್ಯದ ಛೇದನೆಗೆ ಸಮೀಪವರ್ತಿ ಇರುವುದರಿಂದ ಬಾಣಕ್ಕೆ ಏನಂತೀವಿ ನಾವು? ಅಂತರಂಗ ಸಾಧನ. ಉದಾಹರಣೆ ಇದು ಅಷ್ಟೇ, ಗೊತ್ತಾಯ್ತ್ರೆ? ಧನುಷ್ಯ ಚೂಟ್ಯಾ ಚೋರ್ ಬಾಣ ಅಂದ್ರೆ ಧನುಷ್ಯ ಅಂದ್ರೆ ನೀವೇನು ಬಿಲ್ ಅಂತಿರಲ್ಲ, ಆ ಬಿಲ್ಲಿನಿಂದ ಬಿಡಲ್ಪಟ್ಟಂತ ಚೂಟಿ ಅಂದ್ರೆ ಬಿಡಲ್ಪಟ್ಟಂತ ಬಾಣ. ಸೊ ಲಕ್ಷ್ಯಕ್ಕೆ ಛೇದನೆ ಕಂದ್ರೆ ವೇದನೆ ಇದು ವೇದನೆ ಅಂತ ಕೊಟ್ಟರೆ. ಲಕ್ಷ್ಯಕ್ಕೆ ವೇದನೆಕ ಸಮೀಪವರ್ತಿ ಹುಯ್ಯ, ಸಮೀಪ ಆಯ್ತಲ್ಲೋ ಹೋಗಿ ಅದೇ ಸಂಬಂಧ ಆಯ್ತಲ್ಲ ಸಾಧನ. ಯಾತೆ? ಸೋ ಅಂದ್ರೆ ಆ ಬಾಣ ತಾಕ ಅಂದ್ರೆ ಲಕ್ಷ್ಯ ಮುಟ್ಟಬೇಕಾಯ್ತು, ಗುರಿ ಮುಟ್ಟಬೇಕಾಗಿತ್ತು. ಆ ಪಕ್ಷಿಯ ಸಾವಿಗೆ ತಾಕ ಅಂತರಂಗ ಸಾಧನ. ಅಂತರಂಗದ ಸಮೀಪವರ್ತಿ ಸಾಧನ ಇರುತ್ತದೆ. ಇದು ದೃಷ್ಟಾಂತ ಆಯ್ತು. ಸಿದ್ಧಾಂತ ಹೇಳ್ಬೇಕಾದ್ರೆ ಅದರಂತೆ ಸಿದ್ಧಾಂತದವರು ವಿವೇಕಾದಿ ಕಾಟ ಜ್ಞಾನಕ್ಕೆ ಸಮೀಪವರ್ತಿ ಹುಯೇ ಸಾಧನ ಹೇ. ವಿವೇಕಾದಿಗಳು 8 ಏನದವಲ್ಲ, ವಿವೇಕನೆ ಮಲ್ಲು ಮಾಡಿಕೊಂಡು ತತ್ವ ಪದಾರ್ಥ ಶೋಧನ ಪರ್ಯಂತರವಾಗಿ ಏನು 8 ಸಾಧನೆಗಳಲ್ಲ ಜ್ಞಾನಕ ಸಾಧನೆಗಳು, ಅವು ಜ್ಞಾನಕ ಸಮೀಪವರ್ತಿ ಸಾಧನೆಗಳು ಇರುತ್ತವೆ. ಯಾಕ?
ಶ್ರವಣ ವಿವೇಕಾದಿಗಳಿಂದ ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ಷಟ್ಸಂಪತ್ತಿ, ಷಟ್ಸಂಪತ್ತಿಯಿಂದ ಮುಮುಕ್ಷತನ. ಮೊನ್ನೆ ಹೇಳ್ಕೊಂಡ್ಬಂದಿವಿ ನಾವು. ಮುಂದೇನು ಉತ್ತರ ಸಾಧನೆಗಳಿಗೆ ಪೂರ್ವ ಸಾಧನೆಗಳು ನಿಮಿತ್ತ ಕಾರಣವಾಗುತ್ತದೆ. ನಿಮಿತ್ತ ಕಾರಣ ಎರಡು ಕಾರಣ ಹೇಳ್ಯಾರ ಅವರು. ಉಪಾದಾನ ಕಾರಣ ಯಾವುದು? ಉಪಾದಾನ ಕಾರಣ ಯಾವುದು? ಮಂದಂದಕ ಉಪಾದಾನ ಕಾರಣ ಅಂತಃಕರಣ. ಸಾಧನೆಗಳೆಲ್ಲ ಎಲ್ಲಿರ್ತಾವ? ದೇಹದಾಗ ಸ್ಥೂಲ ದೇಹದ ಇರ್ತಾವ ಸಾಧನೆಗಳು ಇರೋದು ಅಂತಃಕರಣದೊಳಗ. ಅದಕ್ಕ ಅಂತಃಕರಣ ಭೂಮಿ, ಅಂತಃಕರಣ ಅನ್ನೋ ಭೂಮಿ ಅದು ಉಪಾದಾನ ಕಾರಣ. ಇವು ಏನದವಲ್ಲ ಇವು ನಿಮಿತ್ತ ಕಾರಣಗಳಾಗುತ್ತವೆ. ವೈರಾಗ್ಯಕ್ಕೆ ನಿಮಿತ್ತ ಕಾರಣ ವಿವೇಕ, ಷಟ್ಸಂಪತ್ತಿ ನಿಮಿತ್ತ ಕಾರಣ ವೈರಾಗ್ಯ, ಮುಮುಕ್ಷತ್ವ ನಿಮಿತ್ತ ಕಾರಣ ಷಡಾಶಮ ಷಟ್ಸಂಪತ್ತಿ, ಶ್ರವಣಕ್ಕೆ ನಿಮಿತ್ತ ಕಾರಣ ಮುಮುಕ್ಷತ, ಮನನಕ್ಕೆ ನಿಮಿತ್ತ ಕಾರಣ ಶ್ರವಣ, ನಿಧ್ಯಾಸನಕ್ಕೆ ನಿಮಿತ್ತ ಕಾರಣ ಮನನ, ತತ್ವ ಪದಾರ್ಥ ಶೋಧನಕ್ಕೆ ನಿಮಿತ್ತ ಕಾರಣ ನಿಧಿಧ್ಯಾಸನ. ಪೂರ್ವ ಸಾಧನೆಗಳಿಗೆ ಉತ್ತರ ಸಾಧನೆಗಳಿಗೆ ಪೂರ್ವ ಸಾಧನೆಗಳು ಏನಾಗ್ತಾವು? ನಿಮಿತ್ತ ಕಾರಣ ಆಗುತ್ತವೆ ಎಂದು ಹೇಳ್ಕೊಂಬಂದಾರ ಅವರು. ನಿಮಿತ್ತ ಅದಕ್ಕೆ ಅವ್ರ ಅಂತಾರ ಇವು 8 ಏನದಂದ್ರೆ ಜ್ಞಾನಕ್ಕೆ ಸಮೀಪವರ್ತಿ ಸಾಧನೆ ಇರುವುದರಿಂದ, ಸಮೀಪವರ್ತಿ ಸಾಧನದ ಅದಕ್ಕೆ ಯಾಕಂದ್ರ ಜ್ಞಾನಕ್ಕೆ ಸಮೀಪವರ್ತಿ ಶ್ರವಣ ಮಾಡಿ. ಈಗ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತಿ, ಮುಮುಕ್ಷತ ಇವು ಸಾಧನೆಗಳು ಸಂಪನ್ನ ಇದ್ರೆ ಮಾತ್ರ ಅವನಿಗೆ ಶ್ರವಣ ಘಟಿಸುತ್ತದೆ. ಅವನಿಗೆ ಮಾತ್ರ ಶ್ರವಣ ಆಗ್ತದೆ. ಯಾರಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತಿ ಇಲ್ಲ ಅವ್ರಿಗೆ ಕೇಳ್ತಾರೆ ಅಷ್ಟೇ, ಶ್ರವಣ ಆಗಲ್ಲ. ಕೇಳೋದು ಬೇರೆ, ಶ್ರವಣ ಮಾಡೋದು ಬೇರೆ. ಶ್ರವಣದ ಲಕ್ಷಣ ಬೇರೆ, ಕೇಳೋದ್ರ ಲಕ್ಷಣ ಬೇರೆ. ಎಲ್ಲರೂ ಕೇಳಿದವ್ರಿಗೆ ಎಲ್ಲರಿಗೆ ಇಲ್ಲ, ಕೇಳಿದವ್ರಿಗೆ ಎಲ್ಲರಿಗೆ ಆಗಲ್ಲ. ಸಂಪನ್ನ ಇರಬೇಕು ಅಂತ ಸಾಧನ ಸಂಪನ್ನ ಇರಬೇಕು. ಸಾಧನ ಸಂಪನ್ನ ಇದ್ದವನಿಗೆ ಮಾತ್ರ ಶ್ರವಣ ಘಟಿಸುತ್ತದೆ. ಶ್ರವಣ ಸಂಭವಿಸ್ತದೆ. ಶ್ರವಣ ಆದ್ರೆ ಮನನ ಆಗ್ತದ. ನಾವು ಎಷ್ಟೋ ವರ್ಷ ಯಾವಾಗ ಎಷ್ಟೋ ಮಂದಿ ಭಾಳ ವರ್ಷ ನಾವು 30-40 ವರ್ಷ ಆಯ್ತು ಶಾಸ್ತ್ರ ಕೇಳಕ್ಕೆ. 30 ವರ್ಷ ಆಯ್ತು, 40 ವರ್ಷ ಆಯ್ತು. ಏನಾಯ್ತು? ಯಾಕ ಕೇಳಿಲ್ಲ? ಗುರುಗಳು ಹೇಳ್ಯಾರ, ಅವರು ಜ್ಞಾನಿಗಳದ ಬ್ರಹ್ಮಜ್ಞಾನಿಗಳು ಹೇಳ. ಯಾಕಾಗಿಲ್ಲ? ಶ್ರವಣ ಆಗಿಲ್ಲ. ಈ ಕಡೆ ಕೇಳಿದ್ವಿ, ಈ ಕಡೆ ಬಿಟ್ಟಿರೋದು. ಈ ಕಿವೆ ಕೇಳೋದು, ಈ ಕಿವೆ ಬಿಡ್ಬೇಕು. ಅದಕ್ಕೆ ಪ್ರವಚನ ಕತೆ ಹೇಳ್ತಾರಲ್ಲ, ಒಂದು 3 ಗೊಂಬೆ ಇರ್ತು ಅಂತ. ಈ ಕಡೆಯಿಂದ ಕಡ್ಡಿ ಚೂಸಿದ್ರೆ ಈ ಕಡೆ ಬರ್ತದೆ ಅಂತ ಈಗ ಹೇಳ್ತಾರ. ಒಂದು ಒಡ ಕಡ್ಡಿನ ಓದ್ತಿದ್ದಲ್ಲ, ಒಂದು ಪ್ಯಾಕ್ ಇತ್ತು, ಅದ್ರ ಕಿಮ್ಮತ್ ಬೇರೆ, ಅದ್ರ ಕಿಮ್ಮತ್ ಬೇರೆ. 3 ಮೂರ್ತಿ ಸೇಮ್ ಇದ್ವು ಅಂತ. ದಿಟ್ಟು 3 ಮೂರ್ತಿ ಇದ್ದು ಮಾರಾಟಕ್ಕೆ ಬಂದಿದ್ದಾವ. ಏನು ಇದೇನು ಅಂತ ಕೇಳಿದಾಗ ಇದಕ್ಕೆ 50 ರೂಪಾಯಿ, ಇದಕ್ಕೆ 100 ರೂಪಾಯಿ, 200 ರೂಪಾಯಿ ಅಂತ ಹೇಳಿದ. ನೋಡಕ್ಕೆಲ್ಲ ಸೇಮ್, ಕಲರ್ ಸೇಮ್, ಏನು ಹಾವಭಾವ ಏನು ಚೇಂಜ್ ಇಲ್ಲ. ಅಲ್ಲ ನೋಡಕ್ ಸೇಮ್ ಅದು, ಒಂದೇ ಕಿಮ್ಮತ್ತು ಕಟ್ತೀಯಲ್ಲ ನೀವು. 3ಕ್ಕ ಭಿನ್ನ ಕಿಮ್ಮತ್ ಒಂದಲ್ಲ, ಭಿನ್ನ ಕಿಮ್ಮತ್ತು ಕಟ್ತೀಯಲ್ಲ ಬೇರೆ ಬೇರೆ. ನೋಡು ಸೇಮ್ ಅದೊಂದು. ಅದು ಭಾಳ ವಿಶೇಷ ಅದಾವ 3 ಏನಂದ್ರೆ ಒಂದಾಗ ಕಿವೆ ಒಳಗೆ ಹೋಲೇ ಇಲ್ಲ, ಒಳಗೆ ಹೋಗೋದೇ ಇಲ್ಲ. ಅದಕ್ಕೆ 50 ರೂಪಾಯಿ ಬಂದು ಕುಂತದ ಕರೆ. ಈಗ ಎಷ್ಟೋ ಮಂದಿ ಬಂದು ಕುಂದಿರ್ತಾರ, ಗುರುಗಳು ಹೇಳಿದ ಕಿವಿಯಾಗೆ ಹೋಗಲ್ಲ, ಹೋದಂಗೆಲ್ಲ ಜಾಡಿಸ್ತಿರ್ತದ ಅದು ತಲೆ. ನಾಯಿ ಕಿವೆ ನೀರು ಹಾಕಿದಂಗೆ ಅಂತಾರಲ್ಲ, ನಾಯಿ ಕಿವೆ ನೀರು ಹಾಕಿದ್ರೆ ಏನ್ ಮಾಡ್ತಾವ? ಒಂದು ಸ್ವಲ್ಪ ತಗೊಂತದ, ಕಿವಿ ಇಟ್ಕೊತದ. ಬಂದು ಕುಂತಂಗ ಅದ ಕೇಳ್ದಂಗಂತ ಗುರುಗಳಿಗೆ ಕೇಳಕತ್ತಿರಪ್ಪ ಅಂತ ಗುರುಗಳಿಗೆ ಅನಿಸಿರ್ತದ ಕರೆ. ಅವನಿಗೆ ಒಳಗೆ ಹೋಗಲ್ಲ, ಅವು ಒಂದು ಒಳಗೆ ಹೋಗಲ್ಲ ಶಬ್ದಗಳು. ಅದಕ್ಕೆ ಎಷ್ಟು ಕಿಮ್ಮತ್ತ? 50 ರೂಪಾಯಿ. ಒಂದು ಕಡ್ಡಿ, ಒಂದು ಗೊಂಬೆಗ, ಒಂದು ಮೂರ್ತಿಗ ಈ ಕಿವೆಗ ಕಡ್ಡಿ ಹಾಕಿದ್ರೆ ಈ ಕಿವೆಗ ಆಯ್ತು ಬರ್ತದ. ಅದಕ್ಕೆ ಎಷ್ಟು ಕಿಮ್ಮತ್ತ? ಈಗ ಅಷ್ಟು ದಾಟಿ ಬಂದದ ನೋಡು. ಇಲ್ಲಿ ಹೋಗಿ ಈ ಕಡೆ ಬಂದದಲ್ಲ, ಅದೇನದ 100 ರೂಪಾಯಿ ಕಿಮ್ಮತ್. ಯಾಕಂದ್ರೆ ಇಲ್ಲಿ ಕೇಳಾಗಿ ಇಳಿದಿರ್ತದ, ಆಮೇಲೆ ಈ ಕಡೆ ಆಯ್ಸಿ ಬಿಡ್ತದೆ, ಹೋಗ್ಬಿಡ್ತದೆ, ಹೊರಗೆ ಹೋಗ್ತದೆ. ಅದಕ್ಕೆ 100 ರೂಪಾಯಿ ಕಿಮ್ಮತ್ತು. ಒಂದು ಗೊಂಬೆ ಹಿಂಗದ, ಹಿಂಗ ಕಡ್ಡಿ ಹಾಕಿದ್ರಪ್ಪ ಅಂದ್ರೆ ಈ ಕಡೆ ಬರಲ್ಲ, ಅದು ಒಳಗೆ ಇಳಿತದೆ. ಒಳಗಿಳಿತದೆ. ಅದಕ್ಕೆ ಎಷ್ಟು ಕಿಮ್ಮತ್ತದ? 200 ರೂಪಾಯಿ ಕಿಮ್ಮತ್ತದ. ಅಂದ್ರೇನ? ಈ ಕಡೆ ಇಲ್ಲಿ ಕೇಳಿದ್ದು ಈ ಕಡೆ ಆಯಲ್ಲ, ಅದು ಒಳ ಹೃದಯಕ್ಕೆ ಮುಟ್ಟುತ್ತದೆ, ಸ್ಪರ್ಶವಾಗುತ್ತದೆ ಅಂತ. ಹೃದಯದ ಧಾರಣೆ ಆಗ್ತದೆ ವಿಷಯ. ಆ ಹೃದಯದೊಳಗ ವಿಷಯ ಧಾರಣೆ ಆಯ್ತಂದ್ರ ಅದಕ್ಕೆ ಶ್ರವಣ ಅಂತ ಕರೀತಾರ. ಕೇಳಿದ್ರೆ ಎಲ್ಲ ಶ್ರವಣ ಅಲ್ಲ. ಹಂಗಾದ್ರೆ ಕೇಳಿದ್ರೆ ಎಲ್ಲರಿಗೆ ಆಗ್ಬೇಕಾಗಿತ್ತು, ಜ್ಞಾನ ಮನನ ಆಗ್ಬೇಕು, ನಿತ್ಯಾಸನ ಆಗ್ಬೇಕು. ಆಗಲ್ಲ. ಯಾಕ? ಹೃದಯಕ್ಕೆ ಇಳಿದಿಲ್ಲ ಅಂತ. ಹೃದಯಕ್ಕೆ ಇಳಿಬೇಕಲ್ಲ, ಧಾರಣೆ ಆಗ್ಬೇಕಲ್ಲ, ವಿಷಯ ಧಾರಣೆ ಆಗ್ಬೇಕು. ಅದಕ್ಕೆ ಅವ್ರಂತಾರ ಇವು ಏನದವಂದ್ರ ವಿವೇಕಾದಿಗಳು ಇದ್ರೆ ಮಾತ್ರ ಶ್ರವಣ ಘಟಿಸುತ್ತೆ, ಶ್ರವಣಾದಿಗಳು ಘಟಿಸುತ್ತವೆ. ಆದ್ದರಿಂದ ವಿವೇಕಾದಿಗಳಿಗೆ ಅಂತರಂಗ ಸಾಧನ ಅಂತ ಹೇಳಿವಿ. ವಿವೇಕಾದಿ ಅದು ಶ್ರವಣಾದಿಗಳಿದ್ರೂ ಮಾತ್ರ ನಿಶ್ಚಯವಾದಂಥ ಜ್ಞಾನವಾಗುತ್ತದೆ. ಯಾಕಂದ್ರೆ ಶ್ರವಣ ಮಾಡೋದ್ರಿಂದ
ಪ್ರಮಾಣಗತ ಸಂಶಯ ನಿವೃತ್ತಿ ಆಗುತ್ತದೆ. ಮನನ ಮಾಡೋದ್ರಿಂದ ಪ್ರಮೇಯಗತ ಸಂಶಯ ನಿವೃತ್ತಿ ಆಗುತ್ತದೆ. ನಿಧ್ಯಾಸನ ಮಾಡೋದ್ರಿಂದ ವಿಪರೀತ ಭಾವನ ನಿವೃತ್ತಿ ಆಗುತ್ತವೆ. ಇರವೇ ನಾವು ಪ್ರತಿಬಂಧಕ ಮೂರೇ. ಜ್ಞಾನಕ್ಕೆ ಪ್ರತಿಬಂಧಕ ಕೇಸದರ, ಜ್ಞಾನಕ್ಕೆ ಪ್ರತಿಬಂಧಕ ಇರವೇ ಇವು ಮೂರದವ: ಶ್ರವಣ, ಮನ, ಇದು ಯಾವುದು ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ವಿಪರೀತ ಭಾವನ. ಯಾರ ಬಲ್ಲಿ ಇವು? ಯಾರ ಬಲ್ಲಿ ಇರ್ತ ಗೊತ್ತಿಲ್ರಿ? ಇವ ಮಲವಿಕ್ಷೇಪ ದೋಷ ಕಳ್ಕೊಂಡನ, ಮಲವಿಕ್ಷೇಪ ದೋಷ ಕಳ್ಕೊಂಡನ. ಪಾಪ ಇಲ್ಲ ಖರೆ, ವಿಕ್ಷೇಪನ ಇಲ್ಲ ಖರೆ, ಆದ್ರೂ ಕೂಡ ಶಾಸ್ತ್ರಕ್ಕೆ ಬಂದನ, ಗುರುಗಳು ಬಂದ ಜಿಜ್ಞಾಸ ಅದ, ಕೇಳಕತ್ತನ. ಆದ್ರೂ ಕೂಡ ಇವು ಮೂರು ಸಂಶಯ ಅಲ್ಲಿ ಬರ್ತಾವ, ಬಂದ್ ಪ್ರತಿಬಂಧಕ ಇವು ಬರ್ತಾವ. ಮೊದಲು ಇಲ್ಲಿ ಬರಕ್ರ ಮೊದಲು ಅವು ಕಾಡ್ತಿದ್ವು, ಅವ್ನ ಹೆಂಗಾರ ಮಾಡಿ ಕಳ್ಕೊಂಡ. ಇಲ್ಲಿ ಬಂದು ಇದನ್ನು ಮಾಡುವಾಗ ಇವು ಬಂದು ಕಾಡ್ತಾವ, ಪ್ರತಿಬಂಧಕ ಮಾಡ್ತಾವ, ಸಂಶಯಗಳು ಬರ್ತಾವ. ಶಾಸ್ತ್ರದಾಗ ಸಂಶಯ ಬಂತು, ಪ್ರಮಾಣಗತ ಸಂಶಯ. ಶಾಸ್ತ್ರ ಹೇಳ್ತಕ್ಕಂಥ ವಿಷಯದೊಳಗೆ ಸಂಶಯ ಬಂತು ಅಂದ್ರೆ ಪ್ರಮೇಯಗತ ಸಂಶಯ. ನೋಡಿ ಶಬ್ದ ಹೆಂಗದು: ಪ್ರಮಾಣಗತ ಸಂಶಯ, ಪ್ರಮೇಯಗತ. ಶಾಸ್ತ್ರದಲ್ಲೇನೆ ಸಂಶಯ ಬರೋದಪ್ಪ. ಏನಂತ? ಏನು ಭೇದ ಹೇಳ್ತದೆ, ಏನು ಅಭೇದ ಹೇಳ್ತದೆ. ನಾವರ ಅಭೇದಿಗಳು ಅಂದ್ರೆ ಅದ್ವೈತವಾದಿಗಳು. ಈ ಶಾಸ್ತ್ರ ಏನು ಭೇದ ಹೇಳ್ತದೆ, ಅಭೇದ ಹೇಳ್ತದೋ? ಇದು ಪ್ರಮಾಣಗತ ಸಂಶಯ, ಭೇದ ಪ್ರತಿಪಾದಿ ಶಾಸ್ತ್ರದಲ್ಲಿ. ಮತ್ತೆ ಶಾಸ್ತ್ರ ಹೇಳ್ತಕ್ಕಂಥ ವಿಷಯದೊಳಗೆ ಏನೋ ಸಂಶಯ ಬರ್ತದೆ: ಜೀವ ಬ್ರಹ್ಮರ ಭೇದ ಸತ್ಯನೋ ಅಭೇದ ಸತ್ಯನೋ? ವಿಷಯ ಶಾಸ್ತ್ರಕ್ಕೆ ವಿಷಯ ಮುಂದೆ ಹೇಳ್ತಾರೆ. ವಿಷಯ ಅಂದ್ರೆ ಜೀವ ಬ್ರಹ್ಮರ ಭೇದ ನಮಗೆ ವಿಷಯ ಅದು. ಆ ವಿಷಯದೊಳಗೆ ಸಂಶಯ ಬಂತು ಅಂದ್ರೆ ಅದಕ್ಕೆ ಏನಂತಾರ? ಪ್ರಮೇಯಗತ ಸಂಶಯ. ಶಾಸ್ತ್ರಕ್ಕೆ ವಿರುದ್ಧವಾಗಿ ನಿಶ್ಚಯ ಮಾಡಕತ್ತಿದ ಅಂದ್ರೆ ವಿಪರೀತ ಭಾವನ. ಅದಕ್ಕೆ ಇವು ಮೂರು ಪ್ರತಿಬಂಧಕ ಬರುತ್ತವೆ. ಇವು ಮೂರು ಇದ್ವು ಅಂದ್ರ ಜ್ಞಾನ ದೃಢ ಆಗುವುದೇ ಇಲ್ಲ. ಅಹಂ ಬ್ರಹ್ಮ, ನಾ ಬ್ರಹ್ಮ ಅಂದ್ರೂ ಕೂಡ ಜ್ಞಾನ ದೃಢ ಇರಲ್ಲ. ಬರೀ ಮಾತಿನ ಬ್ರಹ್ಮ ಹಾಕ ನಾವು. ಅದಕ್ಕೆ ಅಂತ ಮಾತಿನ ಬ್ರಹ್ಮ, ತೂತಿನ ಮಡಿಕೆ ಏತಕ್ಕಬಾರದು ಸರ್ವಜ್ಞ ಅಂತ ಹೇಳ್ತಲ್ಲ. ಮಾತಿನ ಬ್ರಹ್ಮ ಆಗಿಬಿಡ್ತಾನವ, ನಿಶ್ಚಯ ಜ್ಞಾನ ಆಗಂಗಿಲ್ಲ. ಅದಕ್ಕೆ ಶ್ರವಣಾದಿಗಳಿದ್ರೇನೆ ಸಂಶಯಗಳು, ಶ್ರವಣಾದಿ ಸಾಧನಗಳಿಂದ ಸಂಶಯಗಳ ನಿವೃತ್ತಿ ಆಗ್ತವು. ಸಂಶಯ ನಿವೃತ್ತಿ ದೃಢವಾದಂಥ ಜ್ಞಾನವಾಗುತ್ತದೆ, ನಿಸ್ಸಂಶಯವಾದಂಥ ಜ್ಞಾನವಾಗುತ್ತದೆ. ಅದಕ್ಕೆ ಇವುಗಳಿಗೆ ಏನಂತಾರೆ? 8ಕ್ಕೂ ಅಂತರಂಗ ಸಾಧನ ಅಂತ ಹೇಳಿದ್ವಿ. ಬಹಿರಂಗ ಸಾಧನ ಒಂದು ಕೊಡ್ತಾರೆ, 24ನೇ ಟಿಪ್ಪಣಿ ನೋಡಿ, ಅದೇ ತಳಗೆ. ಬಹಿರಂಗ ಸಾಧನ ಅಂದ್ರೆ ಏನು? ಅದೇ ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ ಒಂದೇ. ಜೈಸೆ धनुष जो है सो लक्ष्य के वेदने का दूरवर्ती हुआ, बाण के छूटने द्वारा साधन है, याते सोता का बहिರಂಗ ಸಾಧನ है. ಧನುಷಿ ಬಾಣದ್ದಾಯಿತು. ಈಗ ಅದು ಬಾಣ ಹೋಗಿ ಆ ಪಕ್ಷಿಗೆ ಮುಡಿತು, ಛೇದನೆ ಮಾಡಿತು, ಅದಕ್ಕೆ ಸಾವಿಗೆ ಕಾರಣ ಆಯಿತು. ಬಾಣ ಸ್ವತಂತ್ರ ಹೋಗಿ ಅದು ಲಕ್ಷ್ಯ ಗುರಿ ಮುಟ್ಟಿತೇನು? ಮತ್ತೆ ಅದರ ಸಹಾಯದಿಂದ ಹೋಗ್ಯದ, ಧನುಷ್ಯದ ಸಹಾಯದಿಂದ ಹೋಗ್ಯದ. ಧನುಷ್ಯ ಇಲ್ಲಾರ್ದನೆ ಬಾಣ ಹೋಗಕ್ಕೆ ಬರುವುದಿಲ್ಲ. ಅಂದಮೇಲೆ ಧನುಷ್ಯದ ಸಹಾಯದಿಂದ ಹೋಗ್ಯದ. ಅಂದ ಮೇಲೆ ಧನುಷ್ಯ ಏನದ? ಆ ಲಕ್ಷ್ಯಕ್ಕ ದೂರವರ್ತಿ ಸಾಧನ. ಇದು ಬೇಕಲ್ಲ ಫಸ್ಟ್ ಇದು, ಆಮ್ಯಾಗ ಅಲ್ಲಿ ಹೋಗಿ ಬಂದು ಅದಕ್ಕೆ ಬಾಣ ಹೋಗ್ಬೇಕಾಗಿತ್ತು. ಧನುಷ್ಯ ಇಲ್ದನೆ ಹೋಗಕ್ ಬರಲ್ಲ ಅಂತ ತಿಳ್ಕೊಂಡು ಆ ಪಕ್ಷಿಯ ಸಾವಿಗೆ, ಆ ಪಕ್ಷಿಯ ದುಃಖಕ್ಕ ಕಾರಣ ಏನದ ಅಂದ್ರ ಇಲ್ಲಿ ಬಾಣನೂ ಕಾರಣದ, ಧನುಷ್ಯನೂ ಕಾರಣದ. ಬಾಣ ಸಮೀಪವರ್ತಿ ಅಂದ್ರೆ ಅಂತರಂಗ ಸಾಧನ ಅಂದ್ವಿ. ಧನುಷ್ಯ ದೂರವರ್ತಿ ಇರೋದ್ರಿಂದ ಹೆಂಗ? ಬಾಣ ಚೂಟನೆ ದ್ವಾರ. ಹೆಂಗ್ ಸಾಧನ ಆಗ್ತದೆ ಇದು? ಸುಮ್ಮನೆ ಇಟ್ಟಂಗ ಆಗಲ್ಲ. ಇಲ್ಲೊಂದು ಬಿಲ್ ಅದ, ಒಂದು ಧನುಷ್ಯ ಇಲ್ಲಿ ಇಟ್ಟಿವಿ, ಎದಕ್ಕೆ ಸಾಧನ ಆಗ್ತದೆ? ಸಾಧನ ಆಗಲ್ಲ. ಅದು ಚೂಟಿನ ದ್ವಾರ ಅಂದಾರ ಅವರು. ಬಿಡುವುದ್ರ ಮುಖಾಂತರವಾಗಿ, ಬಾಣ ಬಿಡುವುದ್ರ ಮುಖಾಂತರವಾಗಿ. ಈಗ ನಾವೊಂದು ಮಾತಾಡ್ತೀವಿ. ಈಗ ಇಲ್ಲಿ ಧನುಷ್ಯ ಅದ, ಬಾಣನ ಅದ. ನಾ ಕಲ್ಲಿಲೆ ಹೋಗದೆ, ಅದಕ್ಕೆ ಪಕ್ಷಿಗೆ ಕಲ್ಲು ಕೈಯಾಗ ಕಲ್ಲು ತಗೊಂಡು ಹೋಗದೆ, ಅದು ಸತ್ತು ಹೋಯ್ತು. ಈಗ ನಿಮಗೆ ಆ ಪಕ್ಷಿಯ ಸಾವಿಗೆ ಧನುಷ್ಯ ಕಾರಣ, ಬಾಣ ಕಾರಣ? ಕಾರಣ. ಅವನು ಉಪಯೋಗ ಮಾಡಿಲ್ಲಲ್ಲ. ನಾ ಕೈಲೇ ಹೊಡೆದಿ, ನನ್ನ ಕೈ ಸಾಧನ ಆಗಬಹುದು, ಕಲ್ಲು ಅಂತರಂಗ ಸಾಧನ. ಕಲ್ಲು ಏನದ? ಅದಕ್ಕೆ ಹೋಗಿ ಮುಟ್ಟೋದು ನನ್ನ ಕೈಯಲ್ಲ. ಮುಟ್ಟೋದು ಯಾವುದು? ಅದು ಸ್ಪರ್ಶ ಆಗೋದು, ಕಲ್ಲು ಸಂಬಂಧ ಆಗೋದ್ರಿಂದ ಕಲ್ಲು ಅಂತರಂಗ ಸಾಧನ ಆಗ್ತದ. ನನ್ನ ಕೈ ಏನಾಗ್ತದ? ಬಹಿರಂಗ ಸಾಧನ. ಇದು ಹೆಂಗ ಸಾಧನ ಐತಿ? ನಿನ್ನ ಕೈ ಇಲ್ಲೇ ಅದಲ್ಲ, ಅದು ಆ ಬಿಡದಾಗ ಈ ಕೈ ಇಲ್ಲೇ ಅದಲ್ಲ, ನಿನ್ ಬೈಲಿ ಹೆಂಗ್ ಸಾಧನ ಆಗ್ತದ? ಕಲ್ಲು ಹೊಡೆಯುವುದ್ರ ಮುಖಾಂತರವಾಗಿ, ಕಲ್ಲನ್ನು ಹೊಡೆಯುವುದ್ರ ಮುಖಾಂತರವಾಗಿ ಕೈ ಸಾಧನ ಆಗ್ತದ. ಹಂಗ ಧನುಷ್ಯ ಸಾಧನ ಹೇಳಕದ ಉದಾಹರಣೆ, ಅದು ಬಾಣ ಬಿಡುವುದ್ರ ಮುಖಾಂತರವಾಗಿ ಸಾಧನವಾಗುತ್ತದೆ. ಧನುಷ್ಯ जो है सो लक्ष्य के वेदने का दूरवर्ती हुआ. दूरवर्ती ಹೆಂಗ? ಬಾಣಕ್ಕೆ ಚುಟನೆ ದ್ವಾರ ಹೇಳಿರೋ, ಬಾಣವನ್ನು ಬಿಡುವುದರ ಮುಖಾಂತರವಾಗಿ. ಬಾಣಕ್ಕೆ ಸೂಟನೆ ದ್ವಾರ ಅಂದ್ರೆ ಬಿಡುವುದರ ಮುಖಾಂತರವಾಗಿ.
ಸೊ ಯಾಕೆ? ಆದ್ದರಿಂದ ಸೊ ಅಂದ್ರೆ ಧನುಷ್ಯ, ತಾಕ ಅಂದ್ರೆ ಲಕ್ಷ್ಯ ಛೇದನೆಕ ಬಹಿರಂಗ ಸಾಧನ ಹೇ. ಆ ಧನುಷ್ಯ ಎದಕ್ಕಾಗ್ತದ್ರಿ? ಬಹಿರಂಗ ಸಾಧನವಾಗುತ್ತದೆ. ಇವೆಲ್ಲ ಗೊತ್ತಾಗ್ಬೇಕ್ರಿ. ಸೊ ಅಂದ್ರೆ ಆ ಧನುಷ್ಯ, ತಾಕ ಅಂದ್ರೆ ಆ ಲಕ್ಷ್ಯ ಛೇದನೆಕ ಏನಾಗ್ತದೆ? ಅದು ಬಹಿರಂಗ ಸಾಧನವಾಗುತ್ತದೆ. ಸರಿ ಸಾಧನ ಸಿದ್ಧಾಂತ. ಯಜ್ಞ ಈಗ ಬಹಿರಂಗ ಸಾಧನೆ ಯಾವ್ದಂತೇಳಿ ನಾವು ಜ್ಞಾನಕ್ಕೆ ಇದು ಉದಾಹರಣೆ ಅಂತ. ಜ್ಞಾನಕ್ಕೆ ಬಹಿರಂಗ ಸಾಧನೆಗಳು ಯಾವುವು? ಕರ್ಮ ಉಪಾಸನೆಗಳು. ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ಬಂದು ಬಹಿರಂಗ ಸಾಧನೆ ಇರುತ್ತವೆ. ಹೆಂಗ? ಯಜ್ಞ ಅವರು ಸಗುಣ ಉಪಾಸನಾಧಿಕ ಕರ್ಮವಿ ಜ್ಞಾನಕ ದೂರವರ್ತಿ ಹುಯ್ಯ. ಇವನು ಸಾಧನದವು ಯಾವ್ರಿ? ಕರ್ಮ ಉಪಾಸನೆಗಳು ಕೂಡ ಸಾಧನದ ಅಂತಾನೆ ವೇದದೊಳಗೆ ಪ್ರತಿಪಾದನೆ ಮಾಡ್ಯಾರ. ಮಾಡಪ್ಪ ಅಂತ ವಿಧಿ ಹೇಳ್ಯದ. ಅದು ವೇದಗಳ ವಿಧಿ ಮಾಡು ಅಂತ ಹೇಳ್ಯದ. ಇವನು ಸಾಧನೆ ಅದಾವ ಕರ್ಮ ಉಪಾಸನೆಗಳು. ಅದಕ್ಕೆ ಅವರಿಂದ ದೂರವರ್ತಿ ಸಾಧನೆ, ಸಮೀಪ ಇಲ್ಲ. ಜ್ಞಾನಕ್ಕೆ ಬಂದು ಸಮೀಪ ಇಲ್ಲ. ಇವು ಏನದಾವ? ದೂರವರ್ತಿ ಸಾಧನಗಳು. ಯಾವುವು? ಕರ್ಮ ಉಪಾಸನೆಗಳು ಜ್ಞಾನಕ್ಕೆ ಬಂದು ದೂರವರ್ತಿ ಸಾಧನ. ಹೆಂಗ ದೂರವರ್ತಿ ಸಾಧನ? ಹೆಂಗ ಆ ಧನುಷ್ಯ ಬಾಣ ಬಿಡುದ್ರ ಮುಖಾಂತರ ಹೆಂಗ ಸಾಧನ ಆಯ್ತಲ್ಲ, ಹಂಗ ಇದು ಯಜ್ಞಾದಿ ಕರ್ಮಗಳು ಹೆಂಗ ಜ್ಞಾನಕ್ಕೆ ಸಾಧನ ಆಗ್ತಾವಂದ್ರ ಪಾಪ ಅವ್ರ ವಿಕ್ಷೇಪ ರೂಪ ಮಲಕಿ ಯಥಾಯೋಗ್ಯ ನಿವೃತ್ತಿ ರೂಪ ಚಿತ್ತ ಶುದ್ಧಿ ಪೂರ್ವಕ ಜಿಜ್ಞಾಸ ದ್ವಾರ ಸಾಧನ ಹೇ. ಎಷ್ಟು ಚಂದ ಹೇಳಿದ ನೋಡಿ. ಈ ಕರ್ಮ ಉಪಾಸನೆಗಳು ಹೆಂಗ ಸಾಧನ ಆಗ್ತಾವ ಜ್ಞಾನಕ್ಕ ಅಂದ್ರ ಅದರಲ್ಲಿರ್ತಕ್ಕಂಥ ಪಾಪ ದೋಷ ಮತ್ತು ಮನಸ್ಸಿನ ಚಂಚಲ, ಈ ದೋಷ ನಿವೃತ್ತಿ ಮುಖಾಂತರ ನಿಷ್ಕಾಮ ಕರ್ಮ ಮಾಡಿದ್ವಿ, ಪಾಪ ಹೋಯ್ತು. ನಿಷ್ಕಾಮ ಉಪಾಸನೆ ಮಾಡಿದ್ವಿ, ಮನಸ್ಸಿನ ಚಂಚಲ ಹೋಯ್ತು. ಮನಸ್ಸಿನಲ್ಲಿರ್ತಕ್ಕಂಥ ಪಾಪನೂ ಹೋಯ್ತು, ಮನಸ್ಸಿನಲ್ಲಿರ್ತಕ್ಕಂಥ ಚಂಚಲನೂ ಹೋಯ್ತು. ಯಾವಾಗ ಶುದ್ಧ ಅಂತಃಕರಣ ಆಗ್ತದ, ಶುದ್ಧ ಅಂತಃಕರಣ ಆದಾಗ ಅವನಲ್ಲಿ ಜಿಜ್ಞಾಸ ಉತ್ಪತ್ತಿ ಆಗುತ್ತದೆ. ಜಿಜ್ಞಾಸ ಅಂದ್ರೆ ಜ್ಞಾತೃ ಮೆಚ್ಚು ಜಿಜ್ಞಾಸ. ತಿಳ್ಕೋಬೇಕು, ನನ್ನ ಸ್ವರೂಪವನ್ನು ನಾ ತಿಳ್ಕೋಬೇಕಂತ ಇಚ್ಛೆ ಹುಡ್ತದ, ತೀವ್ರ ಇಚ್ಛೆ ಹುಡ್ತದ ತಿಳ್ಕೋಬೇಕಂತೇಳಿ. ಯಾವಾಗ ತೀವ್ರ ಇಚ್ಛೆ ಉತ್ಪತ್ತಿ ಆಗ್ತದ? ಯಾವಾಗ ಅಂತಃಕರಣ ಪರಿಶುದ್ಧ ಆಯ್ತು, ಅಂತಃಕರಣದಲ್ಲಿರ್ತಕ್ಕಂಥ ಪಾಪ ಮನಸ್ಸಿನ ಚಂಚಲ ಹೋಯ್ತು ಅಂದ್ರ ಶುದ್ಧ ಅಂತಃಕರಣ ಪುರುಷನಿಗೆ ಏನು? ಜಿಜ್ಞಾಸ ಉತ್ಪತ್ತಿ ಆಗುತ್ತದೆ. ನಾನು ಸ್ವರೂಪವನ್ನು ತಿಳ್ಕೋಬೇಕಪ್ಪ ಅಂತ ಜಿಜ್ಞಾಸ ಉತ್ಪತ್ತಿ ಆಗುತ್ತದೆ. ಅದಕ್ಕೆ ಅವ್ರಿಗೆ ಚಿತ್ತ ಶುದ್ಧಿ ಪೂರ್ವಕ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ಚಿತ್ತಶುದ್ಧಿ ಅಂದ್ರೆ ಅಂತಃಕರಣ ಶುದ್ಧಿ ಆಯ್ತು ಅಂದ್ರ ಶುದ್ಧಿಯ ಮುಖಾಂತರ ಜಿಜ್ಞಾಸ ದ್ವಾರ. ಜಿಜ್ಞಾಸ ಮತ್ತೆ ಜ್ಞಾನ ಬೇಕು. ಇಚ್ಛೆ ಆದ್ರಿ, ಇಚ್ಛೆ ಆದ್ರಪ್ಪ ಅಂದ್ರೆ ಮುಂದೆ ಸಾಧನದ ಪ್ರವೃತ್ತಿ ಆಗ್ತಾನ. ಇಚ್ಛೆ ಇಲ್ಲ ಅಂದ್ರೆ ಯಾವ ಪ್ರವೃತ್ತಿ ಆಗ್ತದೆ? ಅದಕ್ಕೆ ಜಿಜ್ಞಾಸ ದ್ವಾರ ಒಂದು ಶಬ್ದ ಇಟ್ಟಾರ. ಶುದ್ಧ ಅಂತಃಕರಣದಲ್ಲಿನೇ ಜಿಜ್ಞಾಸ ಉತ್ಪತ್ತಿ ಆಗ್ತದ. ತಿಳ್ಕೊಬೇಕಂದ್ರೆ ಇಚ್ಛೆ ಉತ್ಪತ್ತಿ ಆಗ್ತದ. ಆ ಇಚ್ಛೆ ಮುಖಾಂತರವಾಗಿನೇ ಸಾಧನ ಇರುತ್ತದೆ. ಯಾವ? ಯಜ್ಞಾದಿ ಕರ್ಮಗಳು, ಕರ್ಮ ಉಪಾಸನಗಳು ಚಿತ್ತ ಶುದ್ಧಿಯ ದ್ವಾರ ಜಿಜ್ಞಾಸ ಉತ್ಪತ್ತಿ ಮುಖಾಂತರವಾಗಿ ಎದಕ್ಕೆ ಸಾಧನ ಆಗ್ತಾವು? ಬ್ರಹ್ಮಜ್ಞಾನಕ್ಕೆ ಸಾಧನವಾಗುತ್ತವೆ. ಅದಕ್ಕೆ ಜಿಜ್ಞಾಸ ಅಂತ ಎದಕ್ಕಂತ ಅಲ್ಲ, ಇದು ವಿಚಾರ ಚಂದ್ರದಾಗ ಹೇಳ್ಯಾರ. ಜಿಜ್ಞಾಸು ಹೇಳ್ಯಾರ, ಲಕ್ಷಣ ಐತ್ರಿ. ವಿಚಾರ ಚಂದ್ರದಾಗ ಜಿಜ್ಞಾಸಕ್ಕೆ ಹೇಳ್ಯಾರ. ಜಿಜ್ಞಾಸ ಅಂತ ಎದಕ್ಕಂತ? ಜಿಜ್ಞಾಸು ಅಂದ್ರೆ ವಿಚಾರ ಚಂದ್ರೋದಯನ ಕೇಳಿದ್ರೆ ಅದೇ ನೀವು ಅಂತ ಅರ್ಥ ಹೇಳಿದ್ರಿ. ಜ್ಞಾತೃ ಮೆಚ್ಚು ಜಿಜ್ಞಾಸದ ಅರ್ಥ ಹೇಳಿದ್ರಿ. ಅದು ಲಕ್ಷಣ ಅದ್ರ ಅರ್ಥ ನೀವು ಹೇಳಿದ್ರಿ. ಈಗ ನಾನು ವಿಚಾರ ಚಂದ್ರೋದಯ ಪಂಡಿತ್ ಪಿತಾಂಜಿಯವರು ಜಿಜ್ಞಾಸಕ್ಕೆ ಒಂದು ಜಿಜ್ಞಾಸು ಉತ್ತಮ ಜಿಜ್ಞಾಸ ಅಂದ್ರೆ ಗೊತ್ತಾಗ್ತಾನ. ಹಂಗಾರ ಉತ್ತಮ ಜಿಜ್ಞಾಸನ ಲಕ್ಷಣೆ ಮಾಡ್ಯಾರ ಪಂಡಿತ್ ಪಿತಾಂಜಿಯವರು. ಏನಂತ ಮಾಡ್ಯಾರ ಹೇಳಿ? ಪ್ರಾರಂಭದ ಗ್ರಂಥ ಅದು, ಅಧ್ಯಾತ್ಮದಾಗ ಪ್ರಾರಂಭದ ಗ್ರಂಥ ವಿಚಾರ ಚಂದ್ರೋದಯ. ಇದು ಆಮ್ಯಾಗ ಆಯ್ತದ, ಅದು ತಿಳಿದ್ಮ್ಯಾಗ ಇದು ತಿಳಿತದ. ಎಲ್ಲ ಲಕ್ಷಣ ಮುಖದ ಜೊತೆ ಇರಬೇಕು. ಪಾಪ ಇವ್ರಿಗೆಲ್ಲ ನಾ ಕೇಳಲ್ಲ, ನೀವು ಸಾಧಕರಿಗೆ ಕೇಳ್ತಾನೆ ಅಷ್ಟೆ. ಯಾಕಂದ್ರೆ ಅದನ್ನೇ ನಾವು ಮಾಡೋದು, ಅದನ್ನೇ ಅಲ್ಲ ನಾವು ಮಾಡೋದು. ನಾವು ಇದ್ದದ್ದು ಇದ್ರ ಸಲುವಾಗಿದ್ದೀವಿ. ಮತ್ತೆ ಇದನ್ನೇ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗೆ ಮಾಡೋದು ಅಂತ ಉತ್ತಮ ಜಿಜ್ಞಾಸ ಅಂತ ಹೇಳಿ. ವಿವೇಕಾದಿ ಸಾರಿ ಸಾಧನ ಸಹಿತ ಹೋವೆ कुतर्क कदाचित करे नहीं ऐसा स्वरूप जाने की तीव्र इच्छा वाला उत्तम जिज्ञासु है. ಹೇಳ್ಯಾರ ಲಕ್ಷಣ ಹೇಳ್ಯಾರ. ಮತ್ತೆ ಸೊ ಕ್ಯಾ ಕರೆ ಅಂತಾನೆ ಹೇಳ್ಯಾರ. ಮತ್ತೆ ಏನು ಮಾಡ್ಬೇಕು? ಉತ್ತಮ ಜಿಜ್ಞಾಸು ಅಂತ ಯಾರಿಗಂತಾರ? ಅವ ಏನು ಮಾಡ್ತಾನೆ, ಏನು ಮಾಡ್ಬೇಕು ಅಂತ ಹೇಳ್ಯಾರ. ಅದಕ್ಕೆ ಇವ್ರು ಏನಂದ್ರ ವಿವೇಕಾದಿ ಸಾಧನ ಸಹಿತವರು. ವಿವೇಕ, ವೈರಾಗ್ಯ, ಶಮ, ಇವು ಸಾಧನ ಸಹಿತವು ಪುರುಷರು.
ಕುತರ್ಕ ಕದಾಚಿತ್ ಕರೇನೈ. ಎಂದೂ ಕೂಡ ಗುರುಗಳ ಬಳಿ ಮುಂದೆ ಕುತ್ಕೊಂಡು ಕುತರ್ಕ ಮಾಡಬಾರ್ದು. ಪ್ರಶ್ನೆ ಮಾಡು ಅಂತ ಹೇಳ್ತಾರೆ, ಶಾಸ್ತ್ರ ಹೇಳ್ತದ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನೇ ಸೇವಾಯ ಅಂತೇಳಿ ಕೇಳಬೇಕು. ಕೇಳೋದು ತಪ್ಪಂತಲ್ಲ. ಗುರುವಿಗೆ ಶಿಷ್ಯ ಪ್ರಶ್ನೆ ಮಾಡಬೇಕು. ಹಿಂದೆ ಹೇಳ್ಕೊಂಬಂದಾರ ಗುರು ಶಿಷ್ಯ ಕರಿಕೆ ವಿಚಾರ ಪೈಲೆ ಟಿಪ್ಪಣಿಯಾಗಿ ಹೇಳ್ಕೊಂಬಂದಾರ. ಕೇಳಬೇಕು. ಅದನ್ನು ಪ್ರತಿಪಕ್ಷದಾಗ ಶಿಷ್ಯನ ಮಾತನ್ನು ಕೂಡ ಗ್ರಹಣ ಮಾಡ್ತೀವಿ ನಾವು ಇಲ್ಲಿ ಅಂತ ಹೇಳ್ಯಾರ ಅವ್ರು. ವಿಚಾರದ ಮೊದಲೇ ಟಿಪ್ಪಣಿ ಒಳಗೆ ಹೇಳ್ಕೊಂಬಂದಾರ ಅವ್ರು. ಶಿಷ್ಯನಾದಂಥವರು ತನ್ನ ಅಂತಃಕರಣದಲ್ಲಿ ಬರ್ತಕ್ಕಂಥ ಸಂಶಯವನ್ನು ಕೇಳಬೇಕು. ಅದಕ್ಕೆ ಹೇಳ್ತಾರಲ್ಲ, ಮನಸ್ಸಿನ ಸಂಶಯ ಕಾಲ ಏನೋ ಕಣ್ಣನ್ನು ಹಾಳ ಕಾಲನ್ನು ಮೂಡಿ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಭಾಳ ಹಾನಿ ಆಗ್ತದ, ಮುಂದೆ ಭಾಳ ದುಃಖ ಕೊಡ್ತದ. ಕರ್ತವ್ಯ ಕೇಳ್ಬೇಕೇನಿಲ್ಲ. ಗುರುಗಳು ಏನಂದ್ರೆ ಏನಪ್ಪ ಬೈದ್ರೆ ಹಂಗಿಲ್ಲ, ಕೇಳಬೇಕು. ಮನಸ್ಸಿನಲ್ಲಿ ಬರ್ತಕ್ಕಂಥ ಸಂಶಯಗಳನ್ನು ಕೇಳ್ಕೋಬೇಕು. ಅದಕ್ಕೆ ಸಂಶಯ ಕೇಳ್ಬೇಕು, ಪ್ರಶ್ನೆ ಮಾಡ್ಬೇಕು ಗುರುಗಳಿಗೆ. ಆದ್ರೆ ಕುತರ್ಕ ಮಾಡಬಾರ್ದು. ಕುತರ್ಕ ಅಂದ್ರೆ ಗೊತ್ತಲ್ಲ, ಹೆಂಗಾರ ಮಾಡಿ ಸಭಾದಾಗ ಏನಾರು ಇಲ್ಲದ ಕೇಳಿ ಗುರುಗಳು ನಿಲ್ಲಿಸ್ಬಿಡದಪ್ಪ, ಅಪಮಾನ ಮಾಡಿಬಿಡದಪ್ಪ. ನಾನೇ ಶಾಣೆ ಅನ್ಸ್ಕೋಬೇಕಪ್ಪ ಅಷ್ಟು ಮಂದಿಯಾಗ. ಏನಪ್ಪ ಅವು ಪ್ರಶ್ನೆ ಮಾಡಿದ ಗುರುಗಳಿಗೆ ಉತ್ತರ ಹೇಳಕ್ ಬಂದಿಲ್ಲ ಅನ್ಬೇಕು. ಎಲ್ಲರೂ ಬಂದಾರ. ಎಲ್ಲಾರು ಕುತರ್ಕಕ್ಕೆ ಏನು ಕೆಲಸ ಕೊಡಲ್ಲ ಅಂತಾರ. ಕುತರ್ಕ ಕದಾಚಿತ್ ಕರೇನಹಿ. ತರ್ಕ ಮಾಡು ಪರವಾಗಿಲ್ಲ, ವಿಚಾರಕ ತರ್ಕ ಮಾಡು, ಪ್ರಶ್ನೆ ಮಾಡು. ತಿಳ್ಕೋಬೇಕು ಅಂತ ಮಾಡೋದಕ್ಕೆ ತರ್ಕ ಪ್ರಶ್ನೆ ಅಂತ ಕರೀತಾರೆ. ನಾನು ಸೋಲಿಸ್ಬೇಕು, ಅಪಮಾನ ಮಾಡಬೇಕು, ನಾ ಹೌದು ಅನ್ಸೋಬೇಕು 4 ಮಂದಿಗೆ ಅಂತ ಮಾಡೋದಕ್ಕೆ ಏನಂತಾರ ಕುತರ್ಕ ಅಂತ ಕರೀತಾರೆ. ಕುತರ್ಕ ಕದಾಚಿತ್ ಕರೇನ. ಕುತರ್ಕ ಎಂದೂ ಕೂಡ ಮಾಡಬಾರ್ದು ನೀನು ಅಂತಾರ ಅವ್ರು. ಮತ್ತೇನು ಸ್ವರೂಪ ಜಾನಕಿ ತೀವ್ರ ಇಚ್ಛೆವಲ್ಲ. ಜಿಜ್ಞಾಸ ಹೇಳಕತ್ತಿಲ್ಲ. ಜಿಜ್ಞಾಸ ಸ್ವರೂಪ ಜಾನಕಿ ತೀವ್ರ ಇಚ್ಛೆ, ಮಂದ ಇಚ್ಛೆ ಅಲ್ಲ, ತೀವ್ರ ಇಚ್ಛೆ ಇರಬೇಕು. ನನ್ನ ಸ್ವರೂಪ ಸಾಕ್ಷಾತ್ಕಾರನ ಮಾಡ್ಕೊಳ್ಳಲೇಬೇಕು ಅನ್ನುವ ತೀವ್ರ ಇಚ್ಛೆ ಉಳ್ಳವನಿಗೆ ಏನಂತಾರ ಉತ್ತಮ ಜಿಜ್ಞಾಸು ಅಂತ ಕರೀತಾರ. ಅದಕ್ಕೆ ಯಾರಿಗೆ ಅದ ತೀವ್ರ ಇಚ್ಛೆ ಯಾರಿಗೆ ಕೊಡ್ತದ? ಅದು ಯಾರಿಗೆ ಕೊಡ್ತದ ಅಂದಾರ ಅವರು. ಚಿತ್ತ ಶುದ್ಧಿ ಯಾರಿಗೆ, ಯಾರು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಅಂತಃಕರಣ ಶುದ್ಧಿ ಮಾಡ್ಕೊಂಡಾರಲ್ಲ ಅವ್ರ ಒಳಗ ತೀವ್ರ ಇಚ್ಛೆ ಹುಡ್ತದಂತ. ಏನಂತ ನನ್ನ ಸ್ವರೂಪವನ್ನು ತಿಳ್ಕೋಬೇಕು ಅಂತ ತೀವ್ರ ಇಚ್ಛೆ ಉಳ್ತದ. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಯಾರು ರಾಮಕೃಷ್ಣ ಪರಮಹಂಸರ ಬಳಿ ಯಾರೋ ಒಬ್ಬ ಭಕ್ತ ಬಂದು ನನಗೂ ಜ್ಞಾನ ಮಾಡಿಕೊಡ್ರಿ ಅಂದ. ನನಗೂ ಕೂಡ ಜ್ಞಾನ ಮಾಡಿಕೊಡ್ರಿ. ಮಾಡ್ಕೊಡ್ತೀನಲ್ಲ, ನಾಳೆ ಬಾ ಅಂದ. ಆಯ್ತು ಅಂತ ತಿಳ್ಕೊಂಡು ನಾಳೆ ಬಂದಂತ ಹೋಗಲ್ಲ, ನಡಿ ಸ್ವಲ್ಪ ಸ್ನಾನ ಮಾಡಿ ಬರೋಣ ಅಂತ ನದಿ ಕರ್ಕೊಂಡು ಹೋದ್ರಂತ. ನದಿಗೆ ನೋಡಿ ಸ್ನಾನ ಮಾಡಿ ಬರೋಣಂತ ನದಿ ಕರ್ಕೊಂಡು ಹೋದ್ರು. ನಾನು ಮುಳುಗೆದ್ದಾಳ ಆಯ್ತು ಮುಳುಗಿನಂತ. ನಾವು ಶಿಷ್ಯ ಭಕ್ತ ಮುಳುಗಿನಂತ. ಹಿಂಗೆ ಎಡಕ್ಕಂತ್ರಿ ಎಡಕ್ಕೆ ಹಿಡ್ದು ಹಿಡ್ಕೊಂಡ್ರು ಅಂತ. ಒಳಗೆ ನೀರ ಹಿಂಗೆ ಹಿಡಿದ ಒತ್ತಿದ್ರಂತ. ಬಿಡ್ರಿ ಬಿಡ್ರಿ ಅಂತ ಒದ್ದಾಡಕಂತ ಬಿಡ್ರ ಶಬ್ದಲಿಕ್ಕಂತ ನೀರ ಮುಣಿಸ್ಬಿಟ್ಟಾರ ಪೂರಾ. ಹಿಂಗೆ ಹಿಡಿದು ಬಿಟ್ಟಾರ ಮ್ಯಾಗ. ಅದಾಡಕ ಚಟಪಟ ಮಾಡಿ ಮತ್ತೆ ಮ್ಯಾಗ ಎತ್ತಿರಂತ. ಏನ್ರಿ ಜ್ಞಾನ ಮಾಡ್ಕೊಡ್ರಿ ನಾ ಕೇಳ ಜ್ಞಾನ ಮಾಡ್ಕೊಡ್ತಂತ ಕರ್ಕೊಂಬಂದು ನಾನು ಪ್ರಾಣ ತಿಂದಿದ್ರು. ಪ್ರಾಣ ಕಳೆದಿದ್ರು. ಇನ್ನೊಂದು ಸ್ವಲ್ಪ ಆಗತ್ತೆ, ನನ್ನ ಪ್ರಾಣ ಹೋಗ್ತಿತ್ತ. ಇನ್ನೊಂದು ಸ್ವಲ್ಪ ಹಿಡ್ಕೊಂಡು ನಿಂತಿರ ನನ್ನ ಪ್ರಾಣ ಹೋಗ್ತಿತ್ತು ಅಂದಾಗ ಅವಾಗ ರಾಮಕೃಷ್ಣ ಪರಮಹಂಸರ ನೋಡಪ್ಪ, ನಾನು ನೀರಾಗೇನು ಒತ್ತಿ ಹಿಡಿದಿದ್ದಲ್ಲ ನಿನಗೆ. ಅವಾಗ ನಿನ್ನ ಮನಸ್ಸಿನಾಗ ಏನಿತ್ತು? ಉಣ್ಬೇಕಂತ ಇತ್ತ, ತಿನ್ಬೇಕಂತ ಇತ್ತ, ಏನಿತ್ತು ನಿನ್ನ ಮನಸ್ಸಿನಾಗ? ನಾವು ಉಳಿದ್ರೆ ಸಾಕು ಅನ್ನೋದು ಒಂದೇ ಇರ್ತದಿಲ್ಲ. ಮತ್ತೆ ನೋಡ್ರಿ, ಮತ್ತೆ ಯಾರಿಗೆ ನಾವು ಒತ್ತಿ ಹಿಡಿದು ಬಂದ್ವಿ ನಾ ಈ ಒಂದೇ ಇರ್ತದಲ್ಲಿ ಗುರಿ ಒಂದೇ ಇರ್ತದ. ಏನು ನಾ ಬದುಕಿದ್ರೆ ಸಾಕು. ಯಾನ ರೊಕ್ಕ ರೂಪಾಯಿ ಯಾವುದು ಬರಲ್ಲ ತಲೆಯಾಗ. ನಾ ಬದುಕಿದ್ರು ಸಾಕು ಅನ್ನೋದು ಒಂದೇ ಇರ್ತದಿಲ್ಲ. ಹಂಗ ಸ್ವರೂಪ ಜಾನಕಿ ತೀವ್ರ ಇಚ್ಛೆ, ನಾನು ತಿಳ್ಕೊಳ್ಳೇಬೇಕು ಅನ್ನೋದು ಒಂದೇ ಗುರಿ ಇರ್ಬೇಕಂತ, ಒಂದೇ ಉದ್ದೇಶ. ಅದು ತೀವ್ರ ಇರಬೇಕು ಅಂತಾರೆ. ಹೆಂಗ್ ನೀರ ಮುಳಿದ ನಾನು ಬದುಕ್ಬೇಕನ್ನೋದು ಎಷ್ಟು ತೀವ್ರ ಇರ್ತದಲ್ಲ, ಹಂಗ ನಾನು ಸ್ವರೂಪವನ್ನು ತಿಳ್ಕೊಬೇಕಂತ ಅವನಲ್ಲಿ ತೀವ್ರತೆ ಆದಲ್ಲ ಅವನಿಗೆ ಏನಂತಾರೆ ಜಿಜ್ಞಾಸು ಅಂತ ಕರೀತಾರೆ. ಶುದ್ಧ ಅಂತಃಕರಣಿಗೆ ಮಾತ್ರ ಸಾಧ್ಯ ಅಂತ. ಅದಕ್ಕೆ ಯಜ್ಞಾದಿ ಕರ್ಮಗಳು ಕೂಡ ಜ್ಞಾನಕ್ಕ ಸಾಧನ. ಹೆಂಗ ಜಿಜ್ಞಾಸ ಉತ್ಪತ್ತಿ ದ್ವಾರ, ಅಂತಃಕರಣ ಸಿದ್ಧಿ ದ್ವಾರ. ಜಿಜ್ಞಾಸ ಇಚ್ಛೆ ಉತ್ಪತ್ತಿ ಮುಖಾಂತರವಾಗಿ ಈ ಯಜ್ಞಾದಿ ಕರ್ಮಗಳು ಕೂಡ ಜ್ಞಾನಕ್ಕ ಸಾಧನ ಇರುತ್ತವೆ. ಆದ್ರೆ ಯಾವ ಸಾಧನ? ಬಹಿರಂಗ ಸಾಧನ, ದೂರವರ್ತಿ ಸಾಧನ. ಇಪ್ಪತ್ತೈದನೇ ಟಿಪ್ಪಣಿ ಒಂದು ನೋಡಿ ಹಿಂಗೆ. ಅದಕ್ಕೆ ಅವರು ಬಹಿರಂಗಂಕು ತೆಜೆ ಅಂತರಂಗಂಕು ಧಾರೆ ಅಂತ ಹೇಳಿ. ಬಹಿರಂಗದವ್ರು ಯಜ್ಞಾದಿ ಕರ್ಮಗಳನ್ನು ಬಿಟ್ಟು ಬಿಡು ಅಂತ. ಯಾಕೆ ಬಿಡು ಅಂತ ಹೇಳ್ತಾರೆ ಅವರು? ಯಾಕೆ ಬಿಡು ಅಂತ ಹೇಳ್ತಾರೆ? ಈಗ ಆದ್ರೆ ಜಿಜ್ಞಾಸ ಆಗಿದೆ ನನಗೆ. ಅಂತಃಕರಣ ಶುದ್ಧ ಆಗ್ಬಿಟ್ಟದ. ಅಂತಃಕರಣ ಶುದ್ಧ ಆಗಿದೆ. ಗೋಲಿ ಬರ್ಕೊಡ್ತಾರ ಡಾಕ್ಟ್ರು, 10 ಬರ್ಕೊಟ್ಟಿರ್ತಾರ. 5 ತಗೊಳತ್ತೆ ನಿಮ್ಗೆ ಆರಾಮ. 5 ಗೋಲಿ ತಗೊಂಡ್ರು ರೊಕ್ಕ ಕೊಡ್ತಂದ್ರೆ ಅಷ್ಟಕ್ಕೆ ಕಿಮ್ಮತ್ತದ. 5 ತಗೊಳ ತಕ್ಷಣ ಆರಾಮಾಗ್ಬಿಟ್ಟು ನೀವು ಪೂರ ಆರಾಮಾಗ್ಯದ. ಇನ್ನು 5 ಗೋಲಿ ಅದಾವ. ತಗೊಂತೀರ ಬಿಡ್ತೀರ?
ರೊಕ್ಕ ಕೊಟ್ಟು ತಂದಿರಿ ನೀವು ತಗೊಂತೀರ ಬಿಡ್ತೀರಿ ಮತ್ತೆ ರೊಕ್ಕ ಕೊಟ್ಟು ತಂದ್ರಿ ಅಲ್ಲ ರೊಕ್ಕ ಹೋದ್ರೆ ಹೋಗಲ್ದಾಕ ತಗೊಂಡ್ವಿ ಅಂದ್ರೆ ಮತ್ತೆ ಎಫೆಕ್ಟ್ ಆಗ್ತದೆ ಸೈಡ್ ಎಫೆಕ್ಟ್ ಆಗ್ತದೆ ಅದು ಆರಾಮಾಗ್ಯದಲ್ಲ ಅವ್ನು ಹಂಗೆ ಹೋಗ್ತೀವಿ ಅದು ಕಿಮ್ಮತ್ ಕೊಟ್ಟು ರೊಕ್ಕ ಕೊಟ್ಟು ತಂದಿವಿ ಅಂತ ತಗೊಂಡು ನಾವು ತೊಗೊಳಂಗಿಲ್ಲ ನಾವು ಪೂರ ತಗೊಂಡ ಮುಗಿಸ್ಬಿಡೋಣ ಅಂತಂದು ತಗೊಳ್ಳೋಬಾರ್ದು ಮತ್ತೆ ಹಂಗೆ ತೊಗೊಂಡ್ರಿ ಮತ್ತೆ ರೊಕ್ಕ ಕೊಟ್ಟು ತಂದಿವಿ ಅಂತ ತಿಳ್ಕೊಂಡು ಹೋಗಬಾರ್ದು ಹೋದ್ರೆ ಹೋಗಲ್ದಕ್ಕ ಇಂಥ ರೊಕ್ಕ ಎಷ್ಟು ಬರ್ತಾವ ಅಷ್ಟು ಹೋಗ್ತಾವ ಆದ್ರ ಆರಾಮ ಆದ್ಮೇಗೂ ಕೂಡ ನಾವು ಅವ್ನು ತೊಗೊಳಕ್ ಹಾಕ್ತಿದ್ವಿ ಅಂದ್ರೆ ಏನಾಗ್ತದ ಎಫೆಕ್ಟ್ ಆಗ್ತದೆ ಇನ್ಸ್ಪೆಕ್ಷನ್ ಆಗ್ತದ ಕಿಡ್ನಿ ಫೇಲ್ ಆಗ್ತಾವ ಏನೋ ನಾನಾ ಥರ ಅದಕ್ಕಿಂದ ಆರಾಮಾಗತ್ತಾನ ಅಷ್ಟೇ ತಗೋಬೇಕು ಅವನು ಆರಾಮಾದ್ಮೇಲೆ ಬಿಟ್ಬಿಡಬೇಕು ಗುರುಗಳು ಹೇಳಿದಾರ ಅವರೇ ದೀಕ್ಷೆ ಕೊಟ್ಟಾರ ಅವರೇ ಏನು ಮಂತ್ರ ದೀಕ್ಷೆ ಕೊಟ್ಟಾರ ಅವರೇ ಲಿಂಗ ದೀಕ್ಷೆ ಕೊಟ್ಟಾರ ಅವರೇ ಹೇಳ್ಯಾರ ಮಾಡಪ್ಪ ನೇಮ ನೀತಿ ಎಲ್ಲ ಹೇಳ್ಯಾರ ಮುಂಜಾನೆ ಇಷ್ಟು ಕೇಳಬೇಕು ಇದು ಮಾಡ್ಬೇಕು ಧ್ಯಾನ ಮಾಡ್ಬೇಕು ಜಪ ಮಾಡ್ಬೇಕು ಪೂಜೆ ಮಾಡ್ಬೇಕು ಎಲ್ಲ ಹೇಳಿದಾರ ಇವರೇ ಈಗ ಬಂದು ಏನ್ ಮಾಡ್ತಾರ ಬಿಟ್ಬಿಡ ಅವೆಲ್ಲ ಬೇಡ ಅಂತ ಹಂಗೆ ಹೇಳೋರು ಇವ್ರಿಗೆ ಹಿಂಗೆ ಮಾಡೋರು ಇವ್ರಿಗೆ ಬಿಟ್ಟು ಅಂತಾರ ಒಂದು ಉದಾಹರಣೆ ಹೇಳ್ತೀನಿ ನೀವು ಒಂದು ತಾಯಿ ತನ್ನ ಕೂಸಿಗೆ ಪಾಪ ಸಣ್ಣದು ಹುಟ್ಟಿದ ಮ್ಯಾಗ ಅದಕ್ಕೆ ಏನು ಗೊತ್ತಾಗಲ್ಲ ಹಾಲು ಕೊಡ್ಬೇಕಂತ ಗೊತ್ತಾಗ್ತದೇನು ಕುಡಿಯಂಗ ಗೊತ್ತಾನೇ ಆಗಲ್ಲ ಅದು ಆಕೆ ಏನು ಮಾಡ್ತದ ಎದೆ ಹಾಲು ಕುಡಿಸೋಕೆ ಪ್ರಯತ್ನ ಮಾಡ್ತದ ಅದು ಬಾಯಿ ತೆರೆಯಂಗಿಲ್ಲ ಅದಕ್ಕೆ ಒತ್ತಾಯ ಮಾಡಿ ಬಾಯಿ ತೆರೆದು ಇಡ್ತಾರೆ ಅದು ಬಾಯಿ ಬಿಟ್ರು ಕೆಲಸ ಆಗಂಗಿಲ್ಲ ಮೆರಿಬೇಕಲ್ಲ ಅದ ಹೀರ್ಬೇಕಲ್ಲ ಹಾಲು ಜಕ್ಕೋಬೇಕಲ್ಲ ಅದು ಜಕ್ಕೊಳ್ಳೋದನ್ನು ಇರಂಗಿಲ್ಲ ಅವಾಗ ತಾಯಿ ಏನು ಮಾಡ್ತಾಳ ಅದು ನ್ಯಾಲಿಗೆ ಒಂದು ಇಟ್ಟು ಜೇನುತುಪ್ಪ ಅಂತಾರ ಕರೆಯೋ ಸುಳ್ಳು ನಮ್ಗೆ ಗೊತ್ತಿಲ್ಲ ಜೇನುತುಪ್ಪ ಸವರ್ತಾರ ನ್ಯಾಲಿಗೆ ಒಂದು ಇಟ್ಟು ಜೇನುತುಪ್ಪ ಹಚ್ತಾರಂತ ಅದಕ್ಕೆ ಅದು ಸ್ವಲ್ಪ ರುಚಿ ಅನಿಸ್ತದ ನೋಡಿ ಮೇಲೆಗೆ ಚಲೋ ಮಾಡ್ಬೇಕು ನ್ಯಾಲಿಗೆ ಜೇನುತುಪ್ಪ ಹಚ್ಚಿದಾಗ ಸ್ವಲ್ಪ ರುಚಿ ಅನಿಸ್ತದಲ್ಲ ಅದು ಹಿಂಗೆ ಮಾಡಕ್ ಚಲೋ ಮಾಡ್ತದ ಬಾಯಿ ಅವಾಗ ಅದು ಏನ್ ಮಾಡ್ತದ ಹಾಲು ಕುಡಿಯಕ್ ಚಲೋ ಮಾಡ್ತದ ಅವಾಗ ಹಾಲು ಕುಡಿಯಕ್ ಚಲೋ ಮಾಡ್ತದ ಹಾಲು ಕುಡಿಯಕ್ ಹಚ್ಚಿದಾರೆ ಯಾರು ಆಯ್ನೆ ಅದು ಗೊತ್ತಿದ್ದೇ ಇಲ್ಲ ಹೆಂಗ್ ಜುಕ್ಕೋಬೇಕು ಹೆಂಗ್ ಇರ್ಕೋಬೇಕು ಅಂತ ಗೊತ್ತಿಲ್ಲ ಉಪಾಯ ಮಾಡಿ ಜೇನುತುಪ್ಪ ಹಚ್ಚಿ ಅದಕ್ಕೆ ಜಗ್ಗಂಗ ಹಾಲು ಕುಡಿಯಂಗ ಮಾಡಿದ್ರು ಆಯ್ತು 1 ವರ್ಷದ 2 ವರ್ಷದ ಆಯ್ತು ಆದ್ಮ್ಯಾಗ ಏನ್ ಮಾಡ್ತಾರ ಬಿಡ್ಸಕ್ ಪ್ರಯತ್ನ ಮಾಡ್ತಾರೆ ಬಿಡಂಗಿಲ್ಲ ಅವಾಗ ಏನಂತಾರ ಎಣ್ಣೆ ಹಚ್ಚೋದು ಅಥವಾ ಬೇನೆಯಲ್ಲಿ ತಗೊಂಡು ಗುಟ್ಟಿ ಅದಕ್ಕೆ ರಸ ಮಾಡಿ ಹಚ್ಚಿದಾಗ ಅದು ಕುಡಿಯಕ್ ಹೋದಾಗ ಏನು ವಿಷ ಆಗ್ತದ ಅದಕ್ಕೆ ಅವಾಗ ಏನ್ ಮಾಡ್ತದ ಬಿಡುತ್ತೆ ಅಲ್ಲ ಹಾಲು ಕುಡ್ಸಕ್ ಅವ್ ಬೇಕಂದ ಕೂಸ್ ಬೇಕಂದ ತಾನೆ ಅದಕ್ಕೆ ಏನು ಗೊತ್ತಿದ್ದೇ ಇಲ್ಲ ಅದಕ್ಕೆ ಕುಡ್ಸಕ್ ಹಚ್ಚಿದವ್ರು ಇವರೇ ಈ ಕಡೆ ಬಿಡ್ಸಕ್ ಹಚ್ಚಿದವ್ರು ಪ್ರಯತ್ನ ಮಾಡೋರು ಇವರೇ ಹಂಗ ಗುರುಗಳು ಯಜ್ಞಾದಿ ಕರ್ಮಗಳು ಮಾಡುವಂತ ವಿಧಿಸಿದವ್ರು ಇದೆ ಹೇಳಿದವ್ರು ಇದೆ ಮತ್ ಬ್ಯಾಡ ಅಂತ ಹೇಳೋರು ಇವರೇ ಯಾಕ ಕಾರಣ ಈಗ ಅದು ಕೂಸಿಗೆ ಅನ್ನ ಉಣ್ಣ ತಾಕತ್ತು ಬಂದದ ಬರೀ ಎದೆ ಹಾಲು ಸಾಲುವುದಿಲ್ಲ ಅದು ಬೆಳೆಯುವುದಿಲ್ಲ ಅದ್ರ ಮ್ಯಾಗ ಜೋತು ಬಿಡಬೇಕಂದ್ರೆ ಅನ್ನ ತಿನ್ಲಿಲ್ಲಪ್ಪ ಅಂದ್ರ ದೇಹ ವೃದ್ಧಿ ಆಗಲ್ಲ ಚಂದ ಆಗಲ್ಲ ಬಲಿಷ್ಠ ಆಗಲ್ಲ ಅಂತ ತಿಳ್ಕೊಂಡು ಹೊರಗಿನ ಸಾಧನ ಸ್ಥಳ ಹೊರಗಿಂದ ಏನು ಅನ್ನ ಉಣ್ಣಾಕ ರೊಟ್ಟಿ ಅನ್ನ ಮೆತ್ತ ಚಂದ ಉಣ್ಣಾಕ್ ಚಲೋ ಮಾಡಿ ಯಾವಾಗ ಅದು ಹೋಗಕೈತಿ ಆಹಾರ ಸೇವನೆ ಮಾಡಕೈತಿ ಅಂದ್ರೆ ಅವಾಗ ಬಿಡಿಸ್ತಾಳ ಅದಕ್ಕೆ ಅನ್ನನೇ ಗೊತ್ತಿಲ್ಲ ಇನ್ನು ಅನ್ನನೇ ಒಳಗೆ ಗಂಟಲ್ದಾಗ ಇಳಿಯಂಗಿಲ್ಲ ಅವಾಗೆ ಹಾಲು ಬಿಡಿಸಿದ್ರೆ ಸತ್ತು ಹೋಗ್ತದ ಇನ್ನು ಅನ್ನೇ ಹೋಗಲ್ಲ ಒಳಗೆ ಗಂಟಲ್ದಾಗ ಇಳಿಯೋದಿಲ್ಲ ಬರೀ ಹಾಲು ಅಷ್ಟು ಅಂತ ಸಮಯದೊಳಗ ಇದಕ್ಕೇನು ಹಾಲು ಕುಡಿಸೋದು ನಾನು ಯವ್ವನ ಹೋಗ್ತದ ಅಂತ ತಿಳ್ಕೊಂಡು ಹಾಲು ಕುಡಿಸ್ಲಿಲ್ಲ ತಾಯಿ ಅಂದ್ರೆ ಕೂಸ್ ಏನ್ ಮಾಡ್ತದ ಈಗೆಲ್ಲ ಬಾಟಲ್ ಬಂದ ಆ ಪ್ರಶ್ನೆ ಬೇರೆ ಯಾರು ಕುಡಿಸಲ್ಲ ಅಂತಾರ ಆ ಬೇರೆ ಅಂದ್ರೆ ಅದು ಸತ್ತು ಹೋಗ್ತದ ಕುಡಿಸ್ಲಿಲ್ಲ ಅಂದ್ರೆ ಸತ್ತು ಹೋಗ್ತದ ವೃದ್ಧಿ ಆಗಲ್ಲ ಬೆಳವಣಿಗೆ ಆಗಲ್ಲ ಯಾವಾಗ ಅದು ಹೊರಗಿನ ಆಹಾರ ಸೇವನೆ ಮಾಡಕತ್ತು ಸಾಮರ್ಥ್ಯ ಬಂತು ಅವಾಗ ಬಿಡಿಸ್ತಾಳಿಲ್ಲ ಹಂಗ ಗುರುಗಳಾದ್ರು ಕೂಡ ಯಾವಾಗ ಇವನಲ್ಲಿ ಅಂತಃಕರಣ ಶುದ್ಧಿ ಇರಲ್ಲ ಆ ಸಮಯದೊಳಗೆ ವೇದಗಳು ಶಾಸ್ತ್ರಗಳು ಮಹಾತ್ಮರು ಗುರುಗಳು ಎಲ್ಲರೂ ನಮಗೆ ಕರ್ಮವನ್ನು ವಿಧಿಸ್ತಾರೆ ಈ ತರ ಮಾಡು ಅಂತ ಹೇಳಿ ಯಾವಾಗಾದ್ರೂ ಫಲ ಸಿಕ್ತು ನಮಗ್ ಗೊತ್ತಾಗಲ್ಲ ಅದು ಗುರುಗಳಿಗೆ ಗೊತ್ತಾಗುತ್ತೆ ಯಾವಾಗ ನಾವು ಫಲ ಸಿಕ್ತು ಅಂತಃಕರಣ ಶುದ್ಧಿ ಆಯಿತು ಅಂದ್ರ ಜಿಜ್ಞಾಸ ಉತ್ಪತ್ತಿ ಆಯಿತು ಅಂದ್ರ ಅವಾಗ ಸದ್ಗುರುಗಳು ಹೇಳ್ತಾರ ನೀನು ಮಾಡಾಕ ಹೋಗಬೇಡ ಅದ್ರದ್ದು ಸ್ವಲ್ಪ ಟಿಪ್ಪಣಿಯೊಳಗೆ ತಿಳಿಸಿ ಹೇಳ್ತಾರ ಅವ್ರು ಚಂದ ಉದಾಹರಣೆ ಕೊಟ್ಟು ಹೇಳ್ತಾರ ನೋಡ್ರಿ ಹೆಂಗ್ ಹೇಳ್ತಾರ ದೃಷ್ಟಾಂತ ಹೇಳ್ತಾರೆ ನಮಗೆ ಜೈಸ್ ಹೇಗೆಂದ್ರೆ ಕೂಪ ಮೇ ಗಿರಿಯ ಪುರುಷ ಪ್ರಥಮ ವೃಕ್ಷಕ್ಕೆ ಜಡ ಆದಿಕ ಆಶ್ರಯಕ್ಕೂ ಪಕಡ್ತಾ ಹೇ ಅಬ್ಬ ದಾರ್ಯಾಗ ನಡ್ಕೊಂಡ್ ಹೊಂಟಿದ್ದ ಓದ್ಲ ಕತ್ಲ ಇತ್ತು ಕಾಲ್ದಾರದ ಹಿಡಿದು ಹೊಂಟಿದ್ದ ಅಲ್ಲಿ ಅರಣ್ಯ ಇತ್ತು ಅಡವಿ ಇತ್ತು ಆ ಸಮಯದಾಗ ಹೋಗ್ತಾ ಏನ್ ಮಾಡಿದ ಅಂದ್ರೆ ಕತ್ಲ ಕಾಣ್ಲಿಲ್ರೆ ನಾ ಹೇಳಿದ್ನಲ್ಲ ಬೆಂಕಿದ್ದೆವು ಅವ್ನು ಮೋಸ ಮಾಡ್ತಿದ್ವು ಅಂತ ಹೇಳ್ತಾರ ಈಗ ಬೆಳಕನ್ನ ಕರ್ಕೊಂಡು ಬಾಯಿಗೆ ಆ ಕಡೆ ಹಾಕದ ಅವ್ನು ಏನು ಕಾರಣದಿಂದ ಕಣ್ಣಿಗೆ ಕಾಣ ಸಲುವಾಗಿ ಹೋಗಿ ಏನ್ ಮಾಡಿದ ಬಾವಿ ಒಳಗೆ ಬಿದ್ದ ತಕ್ಷಣ ನೋಡ್ರಿ ಬಿದ್ದ ತಕ್ಷಣ ಗಿರಿಯ ಅಂದ್ರೆ ಬಿದ್ದಾನ ಕೂಪಮೇ ಗಿರಿಯ ಬಾವಿ ಒಳಗೆ ಬಿದ್ದಾನ ಪುರುಷ ಪ್ರಥಮ ವೃಕ್ಷಂಕಿ ಜಡಾದಿ ಕಾಶ್ರಂಕು ಪಕಡ್ತಾ ಹೇ ಅಲ್ಲಿ ಆ ಬಾವಿ ದಂಡೆಗೆ ಮರ ಇತ್ತು ಆ ಮರ ಬೇರ್ ಬಿಟ್ಟಿತ್ತು ಜಡ ಅಂದ್ರೆ ಬೇರು ಗಿಡದ ಬೇರು
ಬೇರೆ ಬಿಟ್ಟು ಅದನ್ನ ಏನ್ ಮಾಡ್ತಾನ ಪಟ್ಟನೆ ಹಿಡ್ಕೊಂತ ವೃಕ್ಷಕ್ಕೆ ಜಡಾದಿಕ್ ಅಂದ್ರೆ ಅಲ್ಲಿ ಗಿಡದ ಬೇರೆ ಇರ್ಬೋದು, ಇನ್ನೊಂದು ಏನೋ ಇರ್ಬೋದಲ್ಲ, ಆಶ್ರಯ ಹಿಡ್ಕೊಂಡು ಆದಿಕ್ ಆಶ್ರಯಕ್ಕೂ ಪಕಡ್ತಾ ಹೇ. ಅಲ್ಲಿ ಏನ್ ಮಾಡ್ತಾನ, ಭಯಭೀತನಾಗಿ ನೀರ ಬಿದ್ದ ತಕ್ಷಣನೇ ಏನಾರ ಅಲ್ಲಿ ಆಶ್ರಯ ಏನು ಸಿಗ್ತದ, ಗಿಡದ ಬೇರೆ ಸಿಗ್ಬೋದು, ಇನ್ನೊಂದೇ ಸಿಗ್ಬೋದು, ಒಟ್ಟು ಏನಾರು ಏನು ಸಿಗ್ತದ ದಂಡಿಗೆ ಅದು ಹಿಡ್ಕೊಂಡು ಬದುಕ್ತಾನೆ. ಪಕಡ್ತಾನೆ ಹಿಡಿಯುತ್ತಾನೆ. ಪೀಚೆ ಜಬ್ ಕೋಯಿ ದಯಾಲು ಪುರುಷ ರಸ್ಸಿ ಗೆರೆ. ಯಾವ ರಾತ್ರಿ ಬೆಳತನ ಕಳೆದ, ಆಯ್ತು ಬೆಳಕರಿತ್ತು, ದಾರ್ಯಾಗ ಹೋಗಕ್ ಬರೋದು ಬಿಡ್ತಾನ ತಗೊಂಡು ಚೀರಾಕತ್ತಿದ, ನಾ ಬಾವೆ ಬಿದ್ದಿನ ಬರು ಯಾರು ರಕ್ಷಣೆ ಮಾಡ್ರಿ ಅಂತಂದ್ರ ಯಾರೋ ಪುಣ್ಯಾತ್ಮ ಯಾರೋ ಬಾವೆ ರಾತ್ರಿ ಬಿದ್ದಂಗೆ ಕಾಣ್ತಾರ, ಚೀರಾಕತ್ತಾರ, ನೋಡೋಣ ಅಂತ ತಿಳ್ಕೊಂಡು ಬಂದು ನೋಡ್ತಾರ, ಅವಾಗ ಅವ್ರು ನೀರ ಬಿದ್ದಾನ. ಅವಾಗ ನಾ ಬಿದ್ದಿಲ್ರಿ, ರಾತ್ರಿ ಗೊತ್ತಾಗಿಲ್ಲ ನೀರ ಬಿದ್ದೀನಿ, ಇಲ್ಲಿ ಬೇರೆ ಹಿಡ್ಕೊಂಡು ಹೆಂಗಾರ ಬದುಕೀನಿ, ನನಗೆ ಹೆಂಗಾರ ಮ್ಯಾಗ ತಗೋರಿ ಅಂತ ಅಂದಾಗ ಅವಾಗ ಆಯ್ತಪ್ಪ ನೀ ಚಿಂತೆ ಮಾಡ್ಬಿಡಂತು ದಯಾಲು ಪುರುಷ ಶಬ್ದ ಪ್ರಯೋಗ ಮಾಡಿ. ಎಲ್ಲರೂ ಸತ್ ಹೋಗೋಣ ಮಂದಿ ಅದು ಮತ್ತೆ ಮ್ಯಾಗ ಕಲ್ಲಾಕಪ್ಪಿ ವೈರಿಗಳಿದ್ರಂದ್ರು ಏನ ದಯಾಲು ಶಬ್ದ ಪ್ರಯೋಗ ಮಾಡಿದ. ಗುರುಗಳಿಗೆ ಹೋಲಿಕೆ ಕೊಡ್ತಾರ ಅವರು. ದಯಾಲು ಪುರುಷ ರಸಿಗೆರೆ, ಯಾವನ್ ಕರುಣಾವಂತ ಪುರುಷ ಹೋದ, ಹಗ್ಗ ತಗೊಂಬಂದ, 4 ಮಂದಿ ಕರ್ಕೊಂಬಂದ, ಹಗ್ಗ ನೀರಾಗ ಬಿಟ್ಟ, ಗೆರೆ ಅಂದ್ರೆ ಬಿಟ್ಟ ನೀರ. ತಬ್ ಉಕ್ತ ಆಶ್ರಯ ಕಾ ತ್ಯಾಗ ಕರ್ಕೆ ರಸ್ಸಿಂಕು ಪಕಡ್ತಾ ಹೇ. ನೋಡ್ರಿ, ಅವಾಗ ಮೊದಲು ರಾತ್ರಿ ಹಿಡ್ಕೊಂಡನಲ್ಲ ಬೇರನ, ಅದನ್ನ ಬಿಡಬೇಕು, ಹಗ್ಗವನ್ನು ಹಿಡ್ಕೋಬೇಕು. ಹಿಡ್ಕೊಂಡ್ರೆ ಏನಾಗ್ತದ, ಮ್ಯಾಗ ಬರ್ತಾನ. ಇವ ಹಂಗ್ ಮಾಡ್ಲಿಲ್ಲ ಅಂತ ಏನ್ ಮಾಡ್ದ, ಬೇರನು ಒಂದ್ ಕೈಲಿ ಹಿಡ್ಕೊಂಡ, ಆನಂತರ ಹಗ್ಗ ಒಂದ್ ಕೈ ಹಿಡ್ಕೊಂಡು ಮ್ಯಾಗ 4 ಮಂದಿ ಜಗ್ಗಕೈತ ಬರ್ತಾನೇನೋ, 4 ಮಂದಿ ಜಗ್ಗಕೈತ. ನೋಡಕ್ ತಳ ಕಾಣ್ತಾನ, ನಾವು 4 ಮಂದಿ ಎಟ್ಟ ಇದ್ದೀವಿ, ಜಗ್ಗಕೈತಿ ಬರಲ್ಲ ಏನಂತ ಒಬ್ಬ ವಾಣಿಕೆ ನೋಡಿದಂತ ಒಂದ್ ಕೈಲಿ ಬೇರ್ ಹಿಡ್ಕೊಂಡಂತ, ಒಂದ್ ಕೈಲಿ ಹಗ್ಗ ಹಿಡ್ಕೊಂಡಂತ. ಅವ ಅಂದ, ಆ ಬೇರ್ ಬಿಡು ಹಗ್ಗ ಹಿಡಿ ಅಂತ. ಬೇರ್ ಬಿಡಿ ಹಗ್ಗ ಹಿಡಿ ಅಂದ್ರೆ ಮ್ಯಾಗ ಬರ್ತಿ ಅಂತಂದ. ಅವ ರಾತ್ರಿ ಬೆಳತನ ನನಗ ಜೀವ ಕಾಪಾಡಿದ್ದು ಬೇರದ, ಮಕ್ಕ ಈಗ ಬಂದದ. ಏನ ನನ್ನ ಜೀವ ಕಾಪಾಡಿದ ಯಾವ್ದದ, ಬೇರ. ರಾತ್ರಿ ಬೆಳತನ ನನ್ ಜೀವ ಕಾಪಾಡಿದ ಬೇರದ, ನಿನ್ನ ಹಗ್ಗ ಈಗ ಬಂದದ, ನೀನ್ ಹಗ್ಗನ ಅದನ್ನ ಬೇರೆ ಬಿಡ ಅಂತ ಹೇಳ್ತಿದ್ಯ ನಾನು ಶಾಣೆ ಅಂತಾರ ನೀವು. ಅದಕ್ಕೆ ಹೇಳ್ತಾರೆ ನೋಡಿ, ಪಕಡ್ತಾರೆ. ಪರಂತು ರಸ್ಸಿಗೆ ಪ್ರಾಪ್ತಿ ವಿನ ಸ್ವಮುಕ್ತ ಆಶ್ರಯಕ್ಕೆ ತ್ಯಾಗ ಕರೆಯಿತು. ಒಂದ್ ವೇಳೆ ಹಾಕ ಬರೋಕ್ಕಿನ ಮೊದಲೇ ಹಾಕಿನ ಬಿಟ್ಟೇ ಇಲ್ಲ, ಅವ್ರು ತಳಗ ಬಿಟ್ಟೇ ಇಲ್ಲ, ಅದಕ್ಕಿನ ಮೊದಲೇ ಅದನ್ನ ಏನು ಇಟ್ಕೊಂಡಿದ್ನಲ್ಲ ಬೇರನ್ನ, ಅದನ್ನ ಬಿಟ್ಟಂದ್ರೆ ಏನಂತಂದ್ರು, ಸತ್ತು ಹೋಗ್ತಾನವ. ಯಾಕೆ ಈಜ್ ಬರಲ್ಲ ಅವನಿಗೆ, ಈಜ್ ಆಡಕ್ಕೆ ಬರುವುದಿಲ್ಲ. ಅದು ಈಜ್ ಆಡಕ್ ಬರ್ತದ, ಎಟ್ಟತನ ಬಡಿತದ ಮನುಷ್ಯ ಕೈ ಕಾಲ, ಎಟ್ಟತನ ಬಡಿತದ, ಬೇಕಾದಂತ ಈಜ್ ಕಲ್ತಾರೆ, ಎಟ್ಟತನ ಬಡದ, ಬಾಳಂದ 15 ನಿಮಿಷ ಬಡದನು, 20 ನಿಮಿಷ ಕಾಲ್ ಬಡದ. ಆಮ್ಯಾಗ ಅದು ಮೊದ್ಲೇ ಬಾವಿ ಅದ ನರೇ ನೀರ ಮ್ಯಾಗ ಬಿದ್ದುಕೊಂಡು ಹೋಗ್ತೀವಿ ಅನ್ನಕ್ಕೆ ಇಲ್ಲ. ಉಭಯ ಭ್ರಷ್ಟ ವೈಕೆ ಕೂಪ್ ಸಿಹಿ ಡೂಬ್ತಾ ಹೇ. ಅವ ಏನಾಗ್ತಾವ, ಉಭಯ ಭ್ರಷ್ಟನಾಗ್ತಾನ. ಈ ಕಡೆ ಹಗ್ಗನೂ ಬಂದಿಲ್ಲ, ಈ ಕಡೆ ಬೇರು ಹಿಡ್ಕೊಂಡದ, ಬೇರು ಬಿಟ್ಟ, ಈ ಕಡೆ ಹಗ್ಗನ ಬಿಟ್ಟ, 2 ಬಿಟ್ಟು ನೋಡ್, ಬೇರು ಬಿಟ್ಟ, ಈ ಕಡೆ ಹಗ್ಗನ ಬಿಟ್ಟ, 2 ಬಿಟ್ಟ ಅಂದ್ರೆ ಏನಾಗ್ತದ, ಕೂಪ್ ಮೇ ಡುಬೆ ಮರ್ತಾ ಹೇ, ಬಾವಿ ಒಳಗೆ ಮುಳುಗಿ ಸತ್ ಹೋಗ್ತಾನ. ಉಭಯ ಭ್ರಷ್ಟ ಅಂತಾರ. ಹಂಗ ಉಭಯ ಭ್ರಷ್ಟರು ಬಹಳ ಮಂದಿ ಅದಾರ ಜಗತ್ತಿನೊಳಗ. ಈ ಕಡೆಗೆ ಮ್ಯಾಗ ಗುರುಗಳದಿಂದ ಉಪದೇಶನೂ ಇಲ್ಲ, ಈ ಕಡೆ ಯಜ್ಞಾದಿ ಕರ್ಮಗಳು ವಿಧಿ ಅದ ಮಾಡ್ಬೇಕಾಗ್ಯದ, ಅವನು ಮಾಡಂಗಿಲ್ಲ. ಪೂಜೆ ಇಲ್ಲ, ಧ್ಯಾನ ಇಲ್ಲ, ಜಪ ಇಲ್ಲ, ಏನೇನಿಲ್ಲ. ಈ ಕಡೆ ಅವನೂ ಇಲ್ಲ, ಈ ಕಡೆ ಇದೂ ಇಲ್ಲ. ಯಾವ ಇಲ್ಲ ಅಂದ್ರೆ ಏನಾಗ್ತದ, ಉಭಯ ಭ್ರಷ್ಟನಾಗುತ್ತಾನೆ. ತೈಸ್ ಅದರಂತೆ ನೋಡ್ರಿ, ಇದು ದೃಷ್ಟಾಂತ ಆಯ್ತು. ನಾ ಹೇಳೋದ ಅರ್ಥ ಏನು, ಅವ್ರು ಹೇಳೋದು ಒಂದು ಮಾತು ಏನಂದ್ರ, ನಾವು ಕರ್ಮ ಉಪಾಸನ ಮಾಡಬೇಕು. ಎಲ್ಲಿ ತನ ಮಾಡಬೇಕು ಅಂದ್ರ ನಮ್ಮ ಅಂತಃಕರಣ ಶುದ್ಧಿ ಆಗತ್ತಾನ, ನಮ್ಮಲ್ಲಿ ತೀವ್ರ ಜಿಜ್ಞಾಸ ಉತ್ಪತ್ತಿ ಆಗತ್ತಾನ, ಕರ್ತವ್ಯ ಇರುತ್ತದೆ, ಮಾಡ್ಬೇಕು. ಒಂದ್ ವೇಳೆ ಅಂತಃಕರಣ ಶುದ್ಧಿನೇ ಆಗಿಲ್ಲ, ಅದಕ್ಕಿಂತ ಮೊದಲೇ ನಾವು ಬಿಟ್ಟಿವಿ ಅಂದ್ರ ಮತ್ತೆ ಆದಷ್ಟು ಜನ್ಮ ಮಾಡೋ ರೂಪ ಸಂಸಾರ ಬಿದ್ದು ಸಾಯ್ತೀವಿ. ಈಗ ಮಾಡೀವಿ, ಅಂತಃಕರಣ ಶುದ್ಧ ಆಗ್ಯದ, ಜಿಜ್ಞಾಸ ಬಂದದ, ಸದ್ಗುರುಗಳು ಶಾಸ್ತ್ರ ಹೇಳ್ತಾರ. ಆ ಶಾಸ್ತ್ರ ಹೇಳೋ ಸಮಯದಾಗ ಲಿಂಗ ಹಿಡ್ಕೊಂಡ್ರಿ, ನಾವು ಲಿಂಗ ನಿಷ್ಠ ಇದ್ದೀರಿ ಅಂತ ತಿಳ್ಕೊಂಡು ಗುರುಗಳು ಶಾಸ್ತ್ರ ಹೇಳಕತ್ತಾರ. ಇವ ರೂಮ್ನಾಗ ಲಿಂಗ ಹಿಡ್ಕೊಂಡ್ತಾರ, ಪೂಜೆ ಮಾಡ್ಕೊಂತ. ಎಲ್ಲ ಅಂತಃಕರಣ ಶುದ್ಧಿ ಆಗ್ಯದ, ಆಲ್ರೆಡಿ ಅದ್ರ ಫಲ ಸಿಕ್ಬಿಟ್ಟದ. ಲಿಂಗ ಪೂಜೆ ಮಾಡೋದ್ರಿಂದ ಏನು ಫಲ ಅದ, ಕರ್ಮ ಮಾಡೋದ್ರಿಂದ ಏನು ಫಲ ಅದ, ಆಲ್ರೆಡಿ ಫಲ ಸಿಕ್ಕದವನಿಗೆ. ಫಲ ಸಿಕ್ಕರೂ ಕೂಡ ಶಾಸ್ತ್ರ ಮುಂದಿನ ಸಾಧನಗಳು ಗುರುಗಳು ಹೇಳಕತ್ತಾರ. ಶಾಸ್ತ್ರ ಮುಂದಿನ ಸಾಧನ ಶ್ರವಣಾದಿಗಳು ಅದಾವ. ಆ ಶ್ರವಣಾದಿಗಳು ಶಾಸ್ತ್ರ ಗುರುಗಳು ಹೇಳುವಾಗ ನಾನು ಪೂಜೆ ಮಾಡ್ತಂತ ಕೂತ್ಕೊಂಡ್ರೆ ಏನಂತ, ಅದು ಬಿಡ್ಲಿಲ್ಲ ಅಂದ್ರೆ ಮ್ಯಾಗ ಬರ್ತಾನೆ ನೀವು ಹಗ್ಗ. ಅದು ಬೇರು ಬಿಡ್ಲಿಲ್ಲ ಅಂದ್ರೆ ಮ್ಯಾಗ ಹಗ್ಗ ಹಿಡ್ಕೊಂಡು ಮ್ಯಾಗ ಬರಕ್ ಸಾಧ್ಯ ಅದ. ಬೇರು ಬಿಡಬೇಕಾಗ್ತದ, 2 ಕೈಯಿಂದ ಹಗ್ಗ ಹಿಡಿಬೇಕಾಗ್ತದ. ಬೇರು ಬಿಡಬೇಕು, ಹಗ್ಗ ಬಂದ ಮ್ಯಾಗ ಮತ್ತೆ ಹೇಳೋದು ಸಾಧನ ಸಿದ್ಧಿ ಆದ್ಮ್ಯಾಗ.
ಅವಾಗ ಎರಡೂ ಕೈಯಿಂದ ನಾವು ಹಗ್ಗ ಹಿಡ್ದಂದ್ರ ಆ ಮನುಷ್ಯ ಹೆಂಗ ಮ್ಯಾಗ ಬರ್ತಾನ. ಹಂಗ ಯಾವಾಗ ಪೂರ್ವ ಸಾಧನಗಳ ಸಿದ್ಧಿ ನಮಗೆ ಪ್ರಾಪ್ತಿ ಆಯ್ತು ಅಂದ್ರ ಉತ್ತರ ಸಾಧನಕ್ಕಾಗಿ ಪ್ರಯತ್ನ ಮಾಡ್ಬೇಕೆ ವಿನ ಅದೇ ಪೂರ್ವ ಸಾಧನ ಸಾಯತನ ಅದನ್ನೇ ಮಾಡ್ಕೊಂತ ಹೋಗ್ತೀನಿ ಅಂದ್ರ ನೀನ್ ಅದೇ ಜನ್ಮ ಮಾಡೋ ರೂಪಕ್ಕೆ ಹೋಗ್ಬೇಕು ಡೂಬ್ತಾ ಬರಲ್ಲ. ಮ್ಯಾಗ ಬರ್ಬೇಕಲ್ಲ ಸಾಧನ. ತೈಸೆ ನೋಡ್ರಿ ಸಿದ್ಧಾಂತ, ಜನ್ಮ ಮರಣ ರೂಪ ಜಲಕರ ಯುಕ್ತ ಸಂಸಾರ ರೂಪ ಕೂಪ ವಿಷಯ ಗಿರಿಯಾಚೋ ಜೀವಾತ್ಮ ಬಿದ್ದಾನ. ಎದ್ರೊಳಗೆ ಬಿದ್ದಾನ? ಜನ್ಮ ಮರಣ ರೂಪ ನೀರಿನಿಂದ ತುಂಬಿದಂತ ಸಂಸಾರವೆಂಬ ಬಾವಿ. ಇಲ್ಲಿ ಉದಾಹರಣೆ ಕೊಡ್ತಾರೆ, ಬಾವಿದ ಉದಾಹರಣೆ ಕೊಟ್ರಲ್ಲ. ಕೆಲವು ಕಡೆಗೆ ಅಪಾರ ಸಂಸಾರ ಸಮುದ್ರ, ಅಪಾರವಾದ ಸಂಸಾರದೊಳಗೆ ಸಮುದ್ರಕ್ಕೆ ಹೋಲಿಕೆ ಮಾಡ್ಯಾರ ಸಂಸಾರಕ್ಕ. ಇಲ್ಲಿ ಕೂಪಕ್ಕೆ ಹೋಲಿಕೆ ಮಾಡ್ಯಾರ. ಜನ್ಮ ಅನ್ನೋದು ಒಂದದ, ಮರಣ ಅನ್ನೋದು ಒಂದದ. ಜನ್ಮ ಮರಣದಿಂದ ಯುಕ್ತವಾದಂತ ಇವು ಜನ್ಮ ಮರಣ ನೀರಿದ್ದಂಗ್ರೆ. ಜನ್ಮ ಮರಣವೆಂಬ ನೀರಿನಿಂದ ಕೂಡಿದಂತ ಸಂಸಾರವೆಂಬ ಬಾವಿ. ಸಂಸಾರವೆಂಬ ಬಾವಿ ಒಳಗೆ ಯಾರು ಬಿದ್ದಾರ? ಜೀವ ಬಿದ್ದ. ನಾವೇನ್ ಬಿದ್ದಿಲ್ಲಲ್ಲ, ಜೀವ ಬಿದ್ದದ, ಜೀವ. ಸೊ ಸತ್ಸಂಗ ಆದಿಕ ನಿಮಿತ್ತ करी प्राप्त भई शुभ वासना से कर्म उपासना विषय प्रवृत्त होवे है. ಈ ಜೀವ ಕರ್ಮ ಉಪಾಸನ ಪ್ರವೃತ್ತಿ ಆಗ್ತಾರೆ. ಯಾವಾಗ? ಸತ್ಸಂಗಾದಿ ನಿಮಿತ್ತಸೆ. ಇವನಿಗೆ ಮೊದಲು ಸತ್ಸಂಗ ಸಿಗಬೇಕು. ಅದಕ್ಕೆ ಮೊದಲ ಭಕ್ತಿ ಯಾವ್ದು? ಶ್ರವಣ ಭಕ್ತಿ ಹೇಳ್ಯಾರ. ಮೊದಲು ಶ್ರವಣ ಭಕ್ತಿ ಅಂದ್ರೆ ಸತ್ಸಂಗ ಮಾಡುವುದೇ ಒಂದು ಶ್ರವಣ ಭಕ್ತಿ. ಅದಕ್ಕೆ ಅವ್ರಂತಾರೆ ಇಲ್ಲಿ ಎಷ್ಟು ಚಂದ ಹೇಳ್ತಾ ಇದ್ದಾರೆ ನೋಡ್ರಿ. ಇವ ಸತ್ಸಂಗಾದಿಕ್ಕೆ ನಿಮಿತ್ತ, ಸತ್ಸಂಗನೇ ಇರ್ಬೋದು, ಸಜ್ಜನರ ಸಂಗನೇ ಇರ್ಬೋದು, ಏನೋ ಒಂದು ನಿಮಿತ್ತದಿಂದ ಅವನಿಗೆ ಏನಾಗಿದೆ? ಈ ಕರ್ಮದೊಳಗೆ ಪ್ರವೃತ್ತಿ ಆಗ್ಯಾನ. ಕರ್ಮದೊಳಗೆ ಪ್ರವೃತ್ತಿ ಪ್ರಾಪ್ತ ಬೈ ಶುಭ ವಾಸನಸೆ, ಒಳ್ಳೆ ವಾಸನದಿಂದ ಕರ್ಮ ಉಪಾಸನ ವಿಷಯ ಪ್ರವೃತ್ತ ಹೋವೆ. ಕರ್ಮ ಉಪಾಸನ ಅಂದ್ರೆ ವೇದ ವಿಹಿತವಾದಂತ ಕರ್ಮ ಉಪಾಸನಗಳಲ್ಲಿ ಪ್ರವೃತ್ತನಾಗಿರುತ್ತಾನೆ. ಅದಕ್ಕೆ ಹೇಳ್ತಾರವರು, ನಾವೇನು ಪ್ರತಿಯೊಬ್ಬರು ಕರ್ಮ ಮಾಡ್ತಾರೆ, ಕರ್ಮ ಅಲ್ಲಿ ಏನಾಗ್ತದ ಅಂದ್ರ ಒಂದು ಶುಭ ಕರ್ಮ, ಒಂದು ಅಶುಭ ಕರ್ಮ ಅಂತಂದ. ನಾವು ಕರ್ಮವನ್ನು ಮಾಡಿದ್ವಿ ಅಂದ್ರ ಕರ್ಮದ ಅಂಕುರ ಎರಡು ಇರುತ್ತವೆ. ಕರ್ಮದ ಅಂಕುರ ಹೆಂಗೆ? ಒಂದು ಬೀಜ ಹಾಕ್ತಿವಿ ಭೂಮಿಗೆ. ಬೀಜ ಹಾಕಿದಾಗ ನೀವು ನೋಡ್ರಿ, ಎರಡು ರೂಪ ಬರ್ತದೆ, ಒಂದೇ ಬರ್ತದೆ, ಮ್ಯಾಗ ಎರಡಾಗಿ ಬರ್ತದ ಬೀಜ. ಅದಕ್ಕೆ ದೋ ಅಂಕುರ. ಒಂದು ಕರ್ಮ ನಾವು ಮಾಡಿ, ಯಾವುದೇ ಕರ್ಮ ಮಾಡಿ, ಒಳ್ಳೆದರ ಮಾಡು, ಕೆಟ್ಟದರ ಮಾಡು, ಎರಡು ಯಾವುದು ಮಾಡಿದ್ರು ಕೂಡ ಕರ್ಮದಿಂದ ಎರಡು ಅಂಕುರ ಉತ್ಪತ್ತಿ ಆಗುತ್ತೆ. ಒಂದು ಉದಾಹರಣೆ ನಿಮಗ, ನಾವು ಅಶುಭ ಕರ್ಮ ಅಂದ್ರ ಪಾಪ ಕರ್ಮವನ್ನು ಮಾಡಿದಂತ ತಿಳ್ಕೊಳ್ಳಿ. ಪಾಪ ಕರ್ಮವನ್ನು ಮಾಡಿದಾಗ ಎರಡು ಅಂಕುರ ಉತ್ಪತ್ತಿ ಆಗುತ್ತದೆ. ಒಂದು ಆ ಕರ್ಮದಿಂದ ಒಂದು ಅಂಕುರ ಪಾಪ ಉತ್ಪತ್ತಿ ಆಗುತ್ತದೆ, ಒಂದು ಅಂಕುರ ಅಶುಭ ವಾಸನ ಉತ್ಪತ್ತಿ ಆಗುತ್ತದೆ. ಅಶುಭ ವಾಸನ ಎರಡು, ಒಂದು ವಾಸನ, ಒಂದು ಪಾಪ. ವಾಸನ ಒಂದು ಪಾಪ ಉತ್ಪತ್ತಿ. ಆ ಹುಟ್ಟಲ್ಪಟ್ಟಂತ ಒಂದು ಪಾಪ ಒಂದು ವಾಸನ ಎರಡು ಅದಾವಲ್ಲ, ಈ ಪಾಪ ಏನ್ ಮಾಡ್ತದ? ನಮಗ ದುಃಖವನ್ನು ಕೊಡುತ್ತದೆ. ಪಾಪ ಏನ್ ಮಾಡ್ತದ? ದುಃಖವನ್ನು ಕೊಡುತ್ತದೆ. ಇನ್ನೊಂದು ಅಂಕುರ ಅದಲ್ಲ, ಯಾವುದು? ಅಶುಭ ವಾಸನ ಅನ್ನುವ ಅಂಕುರ ಅದಲ್ಲ. ವಾಸನ ಅನ್ನುವ ಅಂಕುರ ಏನ್ ಮಾಡ್ತದಂದ್ರ ಮತ್ತೆ ಅಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸುತ್ತದೆ ಅಂತ. ಮತ್ತೆ ಕರ್ಮದ ಪ್ರವೃತ್ತಿ ಮಾಡಿಸ್ತದ. ಯಾವ ಕರ್ಮದೊಳಗ? ಅಶುಭ ಕರ್ಮದ, ನಿಷಿದ್ಧ ಕರ್ಮದೊಳಗ ಪ್ರವೃತ್ತಿ ಮಾಡಿಸ್ತದ. ಎರಡು ಬಂದವ, ಎರಡರಾಗ ಒಂದು ಪಾಪ ಏನ್ ಮಾಡ್ತದ? ನಮಗ್ ದುಃಖ ಕೊಡ್ತದ. ಇನ್ನೊಂದು ಅಂಕುರ ಏನದಲ್ಲ, ವಾಸನ, ಅಶುಭ ವಾಸನ, ಅದು ಪುನಃ ಮತ್ತೆ ಅಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸುತ್ತದೆ. ಅದಕ್ಕೆ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ತದೆ. ಇನ್ನು ಶುಭ ವಾಸನ ಅಂದ್ರೆ ವೇದ ವಿಹಿತವಾದಂತ ಕರ್ಮವನ್ನು ಮಾಡ್ತೀವಲ್ಲ, ವೇದ ವಿಹಿತವಾದಂತ ಕರ್ಮ ಮಾಡುವಂತ ಏನು ವೇದಶಾಸ್ತ್ರ ಮತ್ತು ಮಹಾತ್ಮರು ಗುರುಗಳು ನಮ್ಗೇನು ಹೇಳ್ಯಾರಲ್ಲ, ಆ ಕರ್ಮಗಳನ್ನು ನಾವೇನ್ ಮಾಡ್ತೀವಲ್ಲ, ಆ ಕರ್ಮದಿಂದಲೂ ಎರಡು ಅಂಕುರ ಉತ್ಪತ್ತಿ ಆಗುತ್ತವೆ. ಒಂದು ಅಂಕುರ ಪುಣ್ಯ ಧರ್ಮ ಅಂತ, ಒಂದು ಅಂಕುರ ಏನಾಗ್ತದ? ಪುಣ್ಯ ಉತ್ಪತ್ತಿ ಆಗ್ತದ. ಇನ್ನೊಂದು ಅಂಕುರ ಶುಭ ವಾಸನ, ಶುಭ ವಾಸನ ಉತ್ಪತ್ತಿ ಆಗುತ್ತದೆ. ಈ ಪುಣ್ಯ ಏನದಲ್ಲ, ಈ ಪುಣ್ಯ ಏನ್ ಮಾಡ್ತದ? ಅವನಿಗೆ ಸುಖ ಕೊಡುತ್ತದೆ. ಈ ಪುಣ್ಯ ಏನದ? ಈ ಪುಣ್ಯ ಸುಖ ಕೊಡುತ್ತದೆ. ಈ ಶುಭ ವಾಸನೆ ಏನಾಗ್ತದ? ಮತ್ತೆ ಪುನಃ ಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸುತ್ತದೆ. ಸೊ ಅದಕ್ಕೆ ಅವ್ರೇನಂತಾರ, ದುರಿತ ಕರ್ಮವನ್ನು ಹೊಲ್ಲದಿರು, ಪುಣ್ಯ ಬನ್ನಿ ಮಾಡು, ಪುಣ್ಯ ಕರ್ಮ ಮಾಡು. ಪುಣ್ಯ ಕರ್ಮ ಮಾಡಿದೆ ಅಂದ್ರೆ ಆ ಕರ್ಮದಿಂದ ಎರಡು ಅಂಕುರ ಬರ್ತದ, ಒಂದು ಪುಣ್ಯ ಬರ್ತದ, ಒಂದು ಶುಭ ವಾಸನ ಬರ್ತದ. ಪುಣ್ಯ ನಿನ್ನ ಸುಖಕ್ಕೆ ಕಾರಣ ಆಗ್ತದ, ಶುಭ ವಾಸನ ಏನ್ ಮಾಡ್ತದ? ಪುನಃ ನಿನಗೆ ಶುಭ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸುತ್ತದೆ. ಉತ್ತರವಾದಂತ ಅದಕ್ಕಿಂತ ಮೇಲಿರ್ತಕ್ಕಂಥ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಸ್ಕೊಂತ ಹೋಗ್ತದ.
ಇನ್ನು ಮುಂದೆ ಕರ್ಕೊಂಡು ಹೋಗ್ತದ ಅದು ಶುಭ ವಾಸನ. ಅದಕ್ಕೆ ವಾಸನ ದ್ವಿವಿಧ ಪ್ರೋಕ್ತ ಶುದ್ಧ ಮಲಿನ ತತ. ಮಲಿನ ಜನ್ಮನ ಹೇತು ಶುದ್ಧ ಜನ್ಮ ವಿನಾಶಿನಿ ಅಂತ. ಎರಡು ವಾಸನೆಗಳು, ವಾಸನ ದ್ವಿವಿಧ ಪ್ರೋಕ್ತ, ವಾಸನೆಗಳು ಎರಡು ಪ್ರಕಾರವಾಗಿರುತ್ತವೆ. ಒಂದು ಮಲಿನ, ಒಂದು ಶುದ್ಧ, ಎರಡು ಪ್ರಕಾರ. ವಾಸನ ದ್ವಿವಿಧ ಪ್ರೋಕ್ತ ಶುದ್ಧ ಮಲಿನ ತತ. ಒಂದು ಶುದ್ಧ ಶುಭ ವಾಸನ, ಇನ್ನೊಂದು ಮಲಿನ ವಾಸನ ಅಂತ ಎರಡು ಪ್ರಕಾರವಾಗಿ ಆಯ್ತು. ಶುಭ ವಾಸನ ಇದರಿಂದ ಉತ್ಪತ್ತಿ ಆಗ್ಯದ, ಶುಭ ಕರ್ಮದಿಂದ ಶುಭ ವಾಸನ ಉತ್ಪತ್ತಿ ಆಗ್ಯದ. ವಿಹಿತ ಕರ್ಮದಿಂದ ಶುಭ ವಾಸನ ಉತ್ಪತ್ತಿ. ಅಶುಭ ವಾಸನ ಇದರಿಂದ ಉತ್ಪತ್ತಿ ಆಗ್ಯದ, ನಿಷಿದ್ಧ ಕರ್ಮದಿಂದ ಅಶುಭ ವಾಸನ ಉತ್ಪತ್ತಿ ಆಗುತ್ತದೆ. ಆಗಲಿಲ್ಲ, ಪರವಾಗಿಲ್ಲ, ಎರಡು ವಾಸನೆಗಳು ಎರಡು ನಮ್ಮೊಳಗನೆ ಅದಾವು. ಆದ್ರ ಏನಂತಾರ, ಅದಂತ ಮಲಿನ ಜನ್ಮನ ಹೇತು. ಮಲಿನ ವಾಸನ ನಮ್ಮ ಜನ್ಮ ಜನ್ಮಕ್ಕೆ ಕಾರಣವಾಗುತ್ತದೆ, ಸಂಸಾರಕ್ಕೆ ಕಾರಣವಾಗುತ್ತದೆ. ಯಾವುದು? ಜನ್ಮ ಮರಣ ರೂಪ ಸಂಸಾರಕ್ಕೆ ಕಾರಣವಾಗುತ್ತದೆ ಮಲಿನ ವಾಸನ. ಶುದ್ಧ ಜನ್ಮ ವಿನಾಶಿನಿ ಶುಭ ವಾಸನೆ. ಶುಭ ವಾಸನೆ ಏನು ಮಾಡ್ತದ? ಈ ಜನ್ಮ ಮರಣ ರೂಪ ಸಂಸಾರದಿಂದ ನಿನ್ನ ಮುಕ್ತನನ್ನಾಗಿ ಮಾಡುತ್ತದೆ. ಅದಕ್ಕೆ ಹೇಳ್ತಾರ ಅವರು, ಉಪಾಸನ ಪ್ರವೃತ್ತ ಹೂವೆ ಅಂದ್ರೆ ಶುಭ ವಾಸನೆಗಳಿಂದ ಶುಭವಾದಂತ ಕರ್ಮ, ಶುಭ ಉಪಾಸನದಲ್ಲಿ ಪ್ರವೃತ್ತಿಯಾಗಿರೋ ಇವ ಜೀವ ಸತ್ಸಂಗಾದಿ ನಿಮಿತ್ತದಿಂದ ಶುಭ ಕರ್ಮದಲ್ಲಿ, ಶುಭ ಉಪಾಸನದಲ್ಲಿ ಪ್ರವೃತ್ತಿಯನ್ನು ವಾಸನ, ಶುಭ ವಾಸನ ಮುಖಾಂತರವಾಗಿ ಕರ್ಮ ಉಪಾಸನದಲ್ಲಿ ಪ್ರವೃತ್ತ ಆಗ್ಯಾನ. ಜಬ್ ಈಶ್ವರ ರೂಪ ದಯಾಲು ಪುರುಷಕ್ಕೆ ಕೃಪಾ ಕರಿ. ಯಾವಾಗ ಈಶ್ವರ ಅನ್ನುವ ದಯಾಲು ಪುರುಷನ ಕೃಪಾ ಐತಿ ಜೀವಾತ್ಮನ ಮೇಲೆ, ಯಾಕ ಕರ್ಮ ಮಾಡಕತ್ತಾನ, ಶುದ್ಧ ಕರ್ಮ ಮಾಡಕತ್ತಾನ. ಪರಮಾರ್ಪಣಂ ಬ್ರಹ್ಮವೀರ್ ಅಂತ ಕರ್ಮ ಮಾಡಕತ್ತಾನ, ಪರಮಾತ್ಮನಿಗೆ ಅರ್ಪಣೆ ಮಾಡಿ ಕರ್ಮ ಮಾಡಕ. ನಾ ಏನು ಮಾಡಿನಲ್ಲ ಇದು ನಿನಗೆ, ನನಗೇನು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಪರಮಾರ್ಪಣಂ ಬ್ರಹ್ಮವೀರ್ ಬ್ರಹ್ಮಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಶುಭ ಶುಭ ಅಂದಾಗ ಏನು ಕರ್ಮವನ್ನು ಮಾಡ್ತೀನಿ ಅದೆಲ್ಲ ನಿನ್ನ ಸಮರ್ಪಣೆ ಅಂತ ತಿಳ್ಕೊಂಡು ಮಾಡಿರೋದ್ರಿಂದ ಪರಮಾತ್ಮನಿಗೆ ಏನಾಗ್ತದ? ತೃಪ್ತವಾಗುತ್ತದೆ. ನಿಮ್ಗೆ ಹೇಳ್ತೀನಿ, ನಿಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗಿ ದುಡ್ದು ಬಂದಂತ ಪಗಾರ ಎಲ್ಲ ನಿಮ್ಮ ತಾಯಿ ತಂದೆ ತಂದು ಕೊಟ್ಟರೆ ಖುಷಿ ಆಗ್ತದ, ದುಃಖ ಆಗ್ತದ ನಿಮಗೆ? ಸಮರ್ಪಣೆ ಮಾಡಲಿಲ್ಲವ? ಸಮರ್ಪಣೆ ಮಾಡಿದಾಗ ಸುಖ ಆಗ್ತದ. ಹಂಗ ನಾವು ಕರ್ಮ ಮಾಡಿ ಪರಮಾತ್ಮನ ಸಮರ್ಪಣೆ ಮಾಡಿದ್ರೆ ಪರಮಾತ್ಮ ಸಂತುಷ್ಟನಾಗುತ್ತಾನೆ. ಸಂತುಷ್ಟನಾಗಿ ಏನ್ ಮಾಡ್ತಾನೆ? ಈಶ್ವರ ರೂಪ ದಯಾಲು ಪುರುಷಕ್ಕೆ ಕೃಪಾ ಕರಿ, ನಮ್ಮ ಯಾಕೆ ಕೃಪಾ ಮಾಡ್ತಾನ. ಅದಕ್ಕೆ ಹೇಳ್ತಾರಲ್ಲ, ನೀನು ಒಲಿದರೆ ಕೊರಡು ಪುನರುದಯ, ನೀನು ಒಲಿದರೆ ಬರಡು ಹೈನ ಉದಯ, ಮಾತ್ಮ ಹೇಳಿ ಶರಣರು. ಅದಕ್ಕೆ ಕೃಪಾ ಕರಿ ಚಿತ್ತ ಶುದ್ಧಿ ಪೂರ್ವಕ ಜಿಜ್ಞಾಸಾಧಿಕ ಸಾಧನಕ್ಕೆ ಪ್ರಾಪ್ತಿ ಹೋವೇ. ನಮಗೆ ಈಶ್ವರನ ಕೃಪಾ ಆಯಿತು ಅಂದ್ರ ಅಂತಃಕರಣ ಶುದ್ಧಿ ಆಗ್ತದ, ಜಿಜ್ಞಾಸ ಉತ್ಪತ್ತಿ ಆಗ್ತದ. ಅದಕ್ಕನೆ ವಿಚಾರ ಚಂದ್ರೋದಾಗಿ ಈಶ್ವರ ಕೃಪಾ ಅಂತ ಕರೆದಾರೆ. ಯಾಕಂದ್ರೆ ಈಶ್ವರ ಕೃಪಾ ಅಂತೇಳಿ ಸದ್ಗುರು ಆದಿಕ ಜ್ಞಾನ ಸಾಮಗ್ರಿಕೆ ಪ್ರಾಪ್ತಿಗೂ ಈಶ್ವರ ಕೃಪಾ ಕೈಯೇ ಅಂದರು. ಸದ್ಗುರುವನ್ನೇ ಮೊದಲು ಮಾಡಿಕೊಂಡು ಜ್ಞಾನ ಸಾಮಗ್ರಿಗಳು ಎಷ್ಟದ ನೋಡಿ ಹೇಳಿದ್ರು ನಾವು ಹೇಳಲ್ಲ. ಆ ಜ್ಞಾನ ಸಾಮಗ್ರಿಗಳು ಪ್ರಾಪ್ತಿ ಆದವು. ಮೊದಲು ಗುರು ಬೇಕು, ಗುರು ಬೇಕು. ಆಮ್ಯಾಗ ಇವೆಲ್ಲ ಇಚ್ಛೆಗಳಿಂದ ಜ್ಞಾನಕ್ಕೆ ಏನು ಸಲಕರಣೆಗಳು ಬೇಕಾಗ್ಯಾವಲ್ಲ ಅವೆಲ್ಲ ನಮ್ಗೆ ಪ್ರಾಪ್ತಿ ಆದವು ಅಂದ್ರ ಯಾರ ಕೃಪಾ ಅಂತ ತಿಳ್ಕೊಬೇಕು? ಈಶ್ವರ ಕೃಪಾ. ಮನುಷ್ಯ ಜನ್ಮ ಬಂದದಂದ್ರ ಇದು ಜ್ಞಾನಕ್ಕೆ ಬಂದದ್ದು ಸಾಧನದ, ಇದು ಸಾಧನದ. ಜ್ಞಾನಕ್ಕೊಂದು ಸಾಧನ, ಇದು ಮನುಷ್ಯ ಜನ್ಮ, ಇದು ಈಶ್ವರನ ಕೃಪಾನೇ. ಈ ಮನುಷ್ಯ ಜನ್ಮದ ಬಂದ್ಮ್ಯಾಗ ನನಗೆ ಇಚ್ಛೆ ಉತ್ಪತ್ತಿ ಆಗ್ಯದ, ತಿಳ್ಕೊಬೇಕಂತ ಇಚ್ಛೆ ಅಂತಕ್ಕನ್ನ ಕರ್ಮ ಮಾಡಿ ಶುಭ ಕರ್ಮ ಮಾಡಿದಾಗ ಈಶ್ವರನ ಕೃಪಾ ಆಗ್ಯದ ನಮಗ. ಈಶ್ವರನ ಕೃಪಾದಿಂದ ಏನಾಯ್ತು? ಅಂತಃಕರಣ ಶುದ್ಧಿ ಆಯ್ತು. ಶುದ್ಧ ಅಂತಃಕರಣದಾಗ ಜಿಜ್ಞಾಸ ಉತ್ಪತ್ತಿ ಆಯ್ತು. ಜಿಜ್ಞಾಸ ಉತ್ಪತ್ತಿ ಆಯ್ತು, ಮನುಷ್ಯ ಮನೆ ಕುಂದ್ರಂಗಿಲ್ಲ. ಏನ್ ಮಾಡ್ತಾನ? ತದ್ವಿಜ್ಞಾನಾರ್ಥಂ ಸ ಗುರುಮೇವಾವಿಗಚ್ಚ ಸಮೀಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಯಾವನಿಗೆ ಜ್ಞಾನ ಪಡ್ಕೋಬೇಕನ್ನುವ ತೀವ್ರ ಇಚ್ಛೆ ಇರ್ತದ ಅವ ಎಂದೂ ಕೂಡ ಮನೆಯೊಳಗ ಕುಂದಿರೋದಿಲ್ಲ, ಸೀದಾ ಇಲ್ಲಿಗೆ ಹೋಗ್ತಾನ ಸದ್ಗುರು. ಆ ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಸದ್ಗುರುನ ಸಮೀಪ ಹೋಗುತ್ತಾನೆ. ಸದ್ಗುರು ಸಿಗ್ಬೇಕಾಗಿತ್ತಂದ್ರೆ ಈಶ್ವರ ಕೃಪಾನೇ ಬೇಕಾ, ಸುಮ್ಮನೆ ಪುಕ್ಕಟ ಸಿಗಲ್ಲ. ಈಶ್ವರ ಕೃಪಾ ಇದ್ದರಿಗೆ ಮಾತ್ರ ಸದ್ಗುರು ಯಥಾರ್ಥವಾದಂತ ಬೋಧನೆ ಮಾಡ್ತಕ್ಕಂಥ ಸದ್ಗುರು ಸಿಗುತ್ತಾನೆ. ಅದಕ್ಕೆ ಅವರು ಏನಂತಾರೆ? ಸದ್ಗುರು ಆದಿಕ್ ಜ್ಞಾನ ಸಾಮಗ್ರಿ ಪ್ರಾಪ್ತಿಗೂ ಈಶ್ವರ ಕೃಪಾ ಕೈಯೇ ಅಂತ ಹೇಳ್ಯಾರ. ಅದಕ್ಕೆ ಇಲ್ಲಿ ಅದ ಮಾತಾಡಕತ್ತಿ. जिज्ञास साधक साधन की प्राप्ति होगी तब जो सो पुरुष जिज्ञास हुआ कर्म रूप बहिರಂಗ ಸಾಧನ ತ್ಯಾಗ ಕರಿಕೆ ಒಂದು ತಿಳಿಸಿ ಹೇಳಕೈತೆ ನೋಡಪ್ಪ. ಇಷ್ಟು ದಿನ ಏನು ಕರ್ಮ ಮಾಡ್ದಲ್ಲ ಸಾಕು, ಈ ನಿನಗ ಅಂತಃಕರಣ ಶುದ್ಧಿ ಆಗ್ಯದ, ಈಶ್ವರ ಕೃಪಾ ಆಗ್ಯದ, ಸದ್ಗುರುನಾಥ ಸಿಕ್ಕನ, ನಿನಗ ತಿಳ್ಕೊಬೇಕನ್ನೋ ತೀವ್ರ ಇಚ್ಛೆನೂ ನಿನ್ನೊಳಗ ಬಂದದ ಅಂದ ಮೇಲೆ ಇನ್ನು ನಾವು ಬೇಡ ಅಂತಾರ. ಬೇಡ, ಕರ್ತೃತ್ವ ಬುದ್ಧಿಯಿಂದ ಮಾಡೇಬೇಕಂತ ಕರ್ತೃತ್ವ ಬುದ್ಧಿಯಿಂದ ಮಾಡಬಾರ್ದು. ನಿನ್ನ ಮನಸ್ಸಿಗೆ ಮಾಡಿ ಭಾಳ ದಿವಸ ಒಂದು 10-20 ವರ್ಷ ಮಾಡಿದ ಇರ್ತದ. ಅದು 10-20 ವರ್ಷ ಮಾಡಿರ್ತೀವಿ, ಅಷ್ಟು ಸರಳಾಗಿ ಬಿಡಕ್ಕೆ ಬರಂಗಿಲ್ಲ. ಬಿಡಕ್ಕೆ ಬರ್ತಾನ ಸರಳಾಗಿ.
ಏನು ಬಿಡಕ್ಕೆ ಅಷ್ಟು ಸರಳಾಗಿ ಬಿಡಕ್ಕೆ ಬರಲ್ಲ. ಈಗ ನೋಡ್ರಿ, ಮದುವೆ ಆಗಿ ಒಂದು 20 ವರ್ಷ ಆಗ್ಯದ, ಹೆಂಡತಿ ಬಿಡಂದು ಬಿಡಕ್ಕೆ ಆಗ್ತದೆ ಏನೋ? ಆಟ ಸರಳಾಗಿ ಬಿಡಕ್ಕೆ ಆಗಂಗಿಲ್ಲ. ಅದಕ್ಕೆ ಅವ್ರು ಏನಂತಾರ, ಇಲ್ಲಿ ಎಷ್ಟು ಚಂದ ಹೇಳ್ತಾರ ಅವರು, ನೀನು ಬಿಡಕ್ಕೆ ಆಗಲ್ಲ ಅಂದ್ರ ಕರ್ತೃತ್ವ ಬುದ್ಧಿಯಿಂದ ಮಾಡಬೇಡ, ಕರ್ತೃತ್ವ ಬುದ್ಧಿಯಿಂದ ಮಾಡಬೇಡ. ನಿನಗೆ ಸಮಾಧಾನಕ್ಕೋಸ್ಕರ ಅಷ್ಟೇ ಮಾಡಿ. ಯಾಕಂದ್ರೆ ಬಿಟ್ರೆ ಮನುಷ್ಯ ನೋಡ್ರಿ, ದಿನ ಸ್ನಾನ ಪೂಜೆ ಮಾಡ್ತಕ್ಕಂಥ ಮನುಷ್ಯನಿಗೆ ಸ್ನಾನ ಆಯ್ತು, ಪೂಜೆ ಮಾಡಕ್ಕೆ ಟೈಮ್ ಇಲ್ಲಪ್ಪ, ಪಟಕನ್ ಹೋಗಿ ಟ್ರೈನ್ ಬರಕಾಯ್ತದ ಹೋಗ್ಬೇಕಂತ ಹೋಗ್ಬಿಟ್ಟು ನಾನು ತಿಳ್ಕೊ, ಅವತ್ತಿನ ದಿವಸ ಅವನಿಗೆ ಬೇಚನ್ ಇರ್ತಾನ ಮನುಷ್ಯ. ಬೇಚ ಅವನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅವನಿಗೆ ಸ್ನಾನ ಮಾಡ್ಯಾನ ಕರೆ ಪೂಜೆ ಮಾಡ್ತೀವಿ, ಮನಸ್ಸು ಪೂಜೆ ಮಾಡಿ ಒಂದಿನ ಕುಡಿಬೇಕಂದ್ರೆ ವಿಚಾರ ಮಾಡ್ತಾನ, ಪೂಜೆ ಮಾಡ್ಕೊಳ್ಳೋದು. ಯಾಕ ದಿನನಿತ್ಯ ನಾವು ಪೂಜೆ ಮಾಡಿ ಒಂದು ಹನಿ ನೀರು ಬಾಯಿಗೆ ಹಾಕೊಂಡಾಗ ಮಂದಿ, ಇವತ್ತು ನಾವು ಪೂಜೆ ಮಾಡ್ಕೊಳ್ಳಿಲ್ಲ, ನೀರು ಕುಡ್ತಾ ಹೋಗ್ಬೇಕಂತ ಕುಡಿಬೇಕಂದ್ರೆ ವಿಚಾರ ಮಾಡ್ತಾನ, ಪೂಜೆ ಮಾಡ್ಕೊಂಡು ಮನಸ್ಸು ಹೇಳ್ತದ. ನೀವು ಬಹಳ ದಿವಸದಿಂದ ಪಾಲನೆ ಮಾಡಿ ರೂಢಿ ಆಗ್ಬಿಟ್ಟದ, ಸ್ವಭಾವ ಆಗ್ಬಿಟ್ಟದ. ಬಿಡು ಅಂದ್ರೆ ಹೆಂಗ ಸಾಧ್ಯ ಆಗಲ್ಲ. ಅದಕ್ಕೆ ಅವ್ರು ಅಂತಾರ, ನಿನಗ ಕರ್ತೃತ್ವ ಬುದ್ಧಿ ಇಲ್ಲ, ಮಾಡೇಬೇಕು ಅಂತ ವಿಧಿ ಇಲ್ಲ. ಮುಂದಿನ ಸಾಧನಗಳು ಸಿಕ್ಕಾಗ ಪೂರ್ವ ಸಾಧನೆ ಬಿಡು. ಗುರುಗಳು ಶಾಸ್ತ್ರ ಹೇಳಕತ್ತಾರ, ನೀನು ಪೂಜೆ ಏನೋ ಸ್ವಲ್ಪ ಲೇಟ್ ಆಯ್ತು, ಸ್ನಾನ ಆಯ್ತು, ಪೂಜೆ ಮಾಡ್ಬೇಕು, ಸ್ನಾನ ಆಗ್ಬೇಕು, ಪೂಜೆ ಮಾಡೋದು ವಿಧಿ ಇತ್ತು, ಆದ್ರೆ ಗುರುಗಳ ಶಾಸ್ತ್ರ ಟೈಮ್ ಆಯ್ತು, ಗುರುಗಳ ಶಾಸ್ತ್ರ ಚಲೋ ಮಾಡ್ಯಾರ, ಬಿಡು, ನಿನಗೇನು ಏನು ದೋಖ ಇಲ್ಲ ಅಂತಾರ ಅವ್ರು. ಯಾಕ ಅದ್ರ ಫಲ ನೀನು ಸಿಕ್ಕದ. ನೀನು ಸುಮ್ಮ ಲೋಕ ಕಲ್ಯಾಣಕ್ಕಾಗ್ಯಾರ ಮಾಡು, ಇಲ್ಲ ನಿನ್ನ ಮನಸ್ಸಿಗೆ ಸಮಾಧಾನಕಾರ ಆಗ್ಯಾರ ಮಾಡು. ಮಾಡಕ್ ನಾವು ಬೇಡ ಅನ್ನಂಗಿಲ್ಲ, ನೀನು ಇದನ್ನ ಆಗ್ಬೇಡ ಅಂತಿಲ್ಲ. ಆ ಕರ್ತವ್ಯ ಇಲ್ಲ ನಿನಗೆ, ಕರ್ತವ್ಯ ಇಲ್ಲ. ಇದನ್ನ ಬಿಟ್ಟು ಅದನ್ನ ಮಾಡ್ಬೇಡ ಅಂತಾರ ಅವ್ರು. ಇದನ್ನ ಬಿಟ್ಟು ಹಗ್ಗ ಬಂದ ಮೇಲೆ ಬೇರೆ ಬಿಟ್ಟು ಹಿಡಿಬೇಕಾದ, ಹಗ್ಗ ಹಿಡಿಬೇಕು ಅಂದ್ರೆ ಮ್ಯಾಗ ಬರ್ತೀನಿ ನೀನು. ಹಗ್ಗ ಇಡ್ಲಾರ್ದ ಬೇರೆ ಹಿಡ್ಕೊಂಡ್ ಕುಂದಿರ್ತಂದ್ರೆ ಸಾಯಿ ಅಂತಾರ ಮ್ಯಾಗ. ಹಗ್ಗ ಬಿಟ್ಟ ಮ್ಯಾಗ ಹಗ್ಗ ಬಿಟ್ಟ ಮ್ಯಾಗ ನಾ ಹಗ್ಗನೇ ಹಿಡಿಯಂಗಿಲ್ಲ, ನಾ ಬೇರೆ ಹಿಡ್ಕೊತೀನಿ ಅಂದ್ರೆ ಸಾಯಿ, ನನಗೆ ಮಾಡೋದು ಅಂತ. ಹಗ್ಗ ಬರಕ್ಕೆ ಮೊದಲು ಬಿಡ್ಬೇಡ ಅಂತಾರ, ಹಗ್ಗ ಬಂದ್ಮೇಲೆ ಬಿಡುವ. ಹಂಗ ಗುರುಗಳು ನಿನಗೆ ಉಪದೇಶ ಮಾಡಕತ್ತಾರ, ಮೇಲಿನ ಉತ್ತರ ಸಾಧನೆ ಹೇಳಕತ್ತಾರ, ನಿನಗ ಜ್ಞಾನ ಹೇಳಕತ್ತಾರ, ಅದನ್ನ ಬಿಡು, ಇದನ್ನ ಹಿಡಿ. त्याकरके ವಿವೇಕಾಧಿಕ ಅಂತರಂಗ ಸಾಧನಕ್ಕೂ ಚಿತ್ತ ವಿಷಯ ಧಾರೆ. ಪೂರ್ವ ಸಾಧನ ಬಿಡಪ್ಪ, ಈ ಮುಂದಿನ ಸಾಧನ ಇನ್ನೂ ಬಹಳ ದೂರ ಹೋಗ್ಬೇಕಾಗ್ಯದ. ಇನ್ನ ವಿವೇಕ ಬೇಕು, ವೈರಾಗ್ಯ, ಸಮಾರ್ಥ ಸಂಪತ್ತಿ, ಮುಮುಕ್ಷತ, ಶ್ರವಣ, ಮನನ, ನಿಧಿಧ್ಯಾಸನ, ಎಲ್ಲಿ ತತ್ವ ಪದಾರ್ಥ ಶೋಧನ, ಇಡೀ ಜನ್ಮ ಪರ್ಯಂತರವಾಗಿ ಮಾಡಿರಪ್ಪ ಒಂದು ಸಾಲಂಗಿಲ್ಲ ಸಾಧನ. ಬರೀ ಒಂದ್ರಾಗ ಹಾಕೊಂಡು ಕುಂದಿರ್ತಿದ್ದೆ, ಅದನ್ನ ಹಿಡ್ಕೊಂಡು ಮೊದಲಿನ ಸಾಧನ ಹಿಡ್ಕೊಂಡು ಸಾಯ್ತಾನ, ಸಾಯ್ಬೇಡ ಅದ್ರಾಗ ಅಂತಾರ ಅವ್ರು. ಮೊದಲು ಹೇಳಿದ ಅವರೇ ಹೇಳಿರ್ತಾರೆ, ಅದ್ರ ಎಷ್ಟು ವರ್ಷ ಅಂತ ಮಾಡವ ನೀನು, ಎಷ್ಟು ವರ್ಷ ಅಂತ ಮಾಡ್ತೀನಿ. ಅದಕ್ಕೊಂದು ಸಮಯ ಅದ, ಅದಕ್ಕೆ ಒಂದು ಸಮಯ ಅದ, ಫಲ ಸಿಗತನ ಮಾಡ್ಬೇಕು. ನಿನಗೆ 5 ವರ್ಷದಾಗ ಸಿಗ್ತದೋ ಏನು 10 ವರ್ಷ, ನಿನ್ನ ಸಾಧನೆ ಮ್ಯಾಗ ಇರ್ತದ, ನೀ ಹೆಂಗ್ ಮಾಡ್ತೀನಿ ಹಂಗ ಸಿಗ್ತದ ಫಲ. ಅದಕ್ಕೆ ಅವ್ರ ಅಂತಾರ, ಮುಂದೆ ನಾವು ಬಾಯಿಕ ಇದೇ ಜನ್ಮದಾಗ ಮಾಡ್ಕೋಬೇಕಲ್ಲ, ಎಲ್ಲ ಆಗ್ಬೇಕಲ್ಲ ಇದ್ರೊಳಗ. ಬರೀ ಕರ್ಮ ಮಾಡ್ಕೊಂತ ಸತ್ರ ಅಂದ್ರೆ ಮುಂದೆ ಮನುಷ್ಯ ಜನ್ಮ ಬರ್ತದೆ. ನಿನಗ ಯಾವ್ದು ಬರ್ತದೆ ಏನಿಲ್ಲ, ಪಾಪ ಪುಣ್ಯ ಸಮಂಕೃತ್ವ ನರಯೋನಿ ಶುಚಾಯತೆ. ಮುಂದೆ ಹಂಗೆ ಯಾವ್ದದ ಕರ್ಮ ಯಾರಿಗೂ ಗೊತ್ತು, ಪ್ರಾರಬ್ಧದಾಗ ಯಾವ್ದು ಫಲ ಕೊಡಕ್ ಪ್ರವೃತ್ತಿ ಆಗ್ಯದೋ ಏನೋ ತಯಾರಾಗಿ ನಿಂತದ, ಅದು ಸಂಚಿತದಾಗ. ಜ್ಞಾನ ಮಾಡ್ಕೊಳ್ಳೋದಂದ್ರೆ ಯಾವ್ದು ಬರ್ತದೆ, ಯಾವ ಪ್ರಾಣಿ ಪಶು ಪಕ್ಷಿದು ಬರ್ತದ ಗೊತ್ತಿಲ್ಲ ಜನ್ಮಗಳು. ಅದಕ್ಕೆ ಈ ಮನುಷ್ಯ ಜನ್ಮಕ್ಕೆ ಏನು ಆಯುಷ್ಯ ಪರಮಾತ್ಮ ಕೊಟ್ಟಾನಲ್ಲ, ಎಷ್ಟೇ ಹೋದಾಕ ಅಷ್ಟೊಳಗೆ ಇವೆಲ್ಲ ಮುಗಿಸಿ ಬಿಡ್ಬೇಕು ಅಂತಾರ ಅವ್ರು. ಯಾರಿಗೆ ಜಿಜ್ಞಾಸು ಹೇಳಕತ್ತಾರ ಅದು ತಿಳ್ಕೊರ. ಮತ್ತೆ ಜಿಜ್ಞಾಸು, ನೀ ಜಿಜ್ಞಾಸೆ ಇದ್ದಿದೆ, ತಿಳ್ಕೊಬೇಕನ್ನ ತೀವ್ರ ಇಚ್ಛೆ ನಿನಗದ. ಅದಾದ್ಮೇಲೆ ನೀನು ಅಲ್ಲೇ ಕುಂದ್ರಕ್ ಹೋಗ್ಬೇಡ, ಮುಂದಕ್ಕೆ ಬಾ ಅಂತಾರ ಅವರು. ವಿವೇಕಾಧಿಕ ಸಾಧನ ಅಂತರಂಗ ಸಾಧನಕ್ಕೂ ಚಿತ್ತ ವಿಷಯ ದಾರೆ ಅಂದ್ರ ಯಜ್ಞಾದಿ ಕರ್ಮವನ್ನು ಬಿಡು. ಮುಂದಿನ ಒಟ್ಟು ಸಾಧನದಾಗ ಇರ್ತಾನ, ಮತ್ತೆ ಇವನು ಉಭಯಭ್ರಷ್ಟ ಸಾಧನದಾಗ ಇರ್ತಾನಲ್ಲ ಅವ, ಅದನ್ನ ಬಿಟ್ಟರು ಕೂಡ ಇನ್ನೊಂದು ಮುಂದಿನ ಸಾಧನದಾಗ ಅದ. ನಾವು ಅಂತರಂಗ ಸಾಧನ ವಿವೇಕಾದಿಗಳನ್ನು ಚಿತ್ತ ವಿಷಯ ಧಾರೆ. परंतु अंतरंग साधन की प्राप्ति बिना जो बहिरंग साधन का त्याग करे तो यह जीव उभय भ्रष्ट होए के संसार रूप कूप विषय डूबता है. ಅಂತಃಕರಣ ಶುದ್ಧಿನೇ ಆಗಿಲ್ಲ, ತೀವ್ರ ಜಿಜ್ಞಾಸ ನಿನ್ನಲ್ಲಿ ಇಲ್ಲವೇ ಇಲ್ಲ. ಶಾಸ್ತ್ರ ಹೇಳೋದು ಒಂದೇ ಬಂದು ಕುಂತಿದ್ದ ಪ್ರವಚನಕ್ಕ, ಶಾಸ್ತ್ರಕ್ಕ ಗುರುಗಳು ಹೇಳ್ಬಿಟ್ರು ಕರ್ಮ ಉಪವಾಸ ನಿನಗೇನು ಇಲ್ಲ, ನೀನು ಬಿಟ್ಟು ಬಿಡ ಅಂತಂದ. ಜಿಜ್ಞಾಸ ಹೇಳೋದು ಅದು ತಿಳಿಯಾಗಿಲ್ಲ ಇವನಿಗೆ. ಯಾರಿಗೆ ಹೇಳಕತ್ತೀರ ಅದು ತಿಳಿಯಾಗ, ನಾನು ಅದನ್ನೋ ಇಲ್ಲ ಕುಂತಿನ ಕರೆ, ನಾ ಜಿಜ್ಞಾಸ ಹೌದೋ ಏನಲ್ಲೋ, ಅವ್ರು ಹೇಳಿದ ಸಾಧನ ಬೆಲೆ ಐತೋ ಇಲ್ಲ ಅದಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬಸವನೆಂದಡೆ ಪಾಪ ದಶೆಗಟ್ಟು ಹೋಗುದು ಕೋಪುದು ಅಂತ ಒಂದು ಪ್ರವಚನ ಹೇಳಕತ್ತಿರ ಒಬ್ರು ಪುರಾಣಿಕರು. ಅದು ಬಸವನೆಂದಡೆ ಪಾಪ ದಶೆಗಟ್ಟೆ ಓಡುವುದು ಅಂತ ಹೇಳ್ತಾವ್ರ. ಬಸವನೆಂದಡೆ ಪಾಪ ಅಂತ ಒಂದು ಸ್ವಲ್ಪ ವಿಷಯ ಅಂತರಾಗಿ ಅವರು ಪ್ರವಚನಕಾರಿ ಏನ್ ಮಾಡಕ ಅದನ್ನು
ಪಾಪದ ಸುದ್ದಿ ಹೇಳ್ಕೊಂತ ಹೊಂಟ್ರು. ಪಾಪ ಅಂದ್ರೆ ಹಿಂಗಾಗ್ತದ, ಈ ಕರ್ಮದಿಂದ ಆಗ್ತದ, ಹಿಂಗಾಯ್ತದ, ಫಲ ಹಿಂಗದ, ಹಿಂಗೆ ಹೇಳ್ಕೊಂಡು ಎಲ್ಲಿಗೆ ಬಂದಿಂತಾರ ಬಸವನ ಹೆಣ್ಣದ ಪಾಪ ಇವ ಹಂಗೇನಾಗಿದ್ರಿ ದಶಗಟ್ಟಿ ಪಾಪದ ಬಿಟ್ಟಾನ್ರವ ಅದು ಹಿಡಿಯೋದಾಗೇನ ಬರೀ ಬಸವನ ಹೆಣ್ಣು ಪಾಪ ಇಟ್ಕೊಂಡ್ಬಿಟ್ಟಾನ. ಆಯ್ತು ಅವ್ರು ಟೈಮ್ ಆಗಿಬಿಡ್ತು. ಟೈಮ್ ಆದ ತಕ್ಷಣ ಮುಂದಿನ ನಾಳೆಗೆ ಅಂದ್ಬಿಟ್ರು ಅವ್ರು. ನಾಳೆಗೆ ಹೇಳ್ತಿತ್ತು, ನಾಳೆಗೆ ಬರಲಿಲ್ಲ. ನಾಳೆಗೆ ಬರಲಿಲ್ಲ ಏನಂತ ತಿಳ್ಕೊಂಡೆ, ಬಸವನ ಹೆಣ್ಣಡೆ ಪಾಪ ಅಂತ ತಿಳ್ಕೊಂತ ಅಡ್ಡಾಡಕತ್ತಿದ್ದೆ ಎಲ್ಲರ ಮುಂದೆ. ಅದಕ್ಕೆ ಹೇಳ್ತಾರ, ಹೇಳೋರ್ಕಿಂತ ಭಾಳ ಶಾಣ್ಯರು ಇರ್ಬೇಕಂತಾರ. ಹೇಳೋರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಡೀತದ, ಕೇಳೋರು ಭಾಳ ಶಾಣ್ಯರು ಬೇಕದಕ್ಕ. ಈಗ ಏನಾಗತ್ರಿ, ಬಿಡುವ ಯಾರಿಗೆ ಜಿಜ್ಞಾಸುವಿಗೆ, ಅಂತಃಕರಣ ಶುದ್ಧಿ ಆದಂತವನಿಗೆ ಹೇಳಕತ್ರ ಬಿಡುವ ಅಂತೇಳಿ. ಇಲ್ಲ, ಅಂತಃಕರಣ ಶುದ್ಧಿನೇ ಇಲ್ಲ, ಜಿಜ್ಞಾಸನೇ ಇಲ್ಲ, ಯಾವ ಸಾಧನ ಉತ್ತರ ಸಾಧನಗಳಿಲ್ಲ, ಕರ್ಮ ಬಿಟ್ಟ ಯಜ್ಞಾದಿ ಕರ್ಮಗಳನ್ನು ಬಿಟ್ಟಿ ಅಂದ್ರ ಉಭಯ ಭ್ರಷ್ಟ ಹೋಯಿಕೆ ಸಂಸಾರ ರೂಪ ಕೂಪ ವಿಷಯ ಡೂಬ್ತಾ ಹೇ. ನೀನ ಜನ್ಮ ಮರಣ ರೂಪ ಸಂಸಾರವೆಂಬ ಈ ಬಾವಿ ಒಳಗ ಮುಳುಗಿ ಸತ್ತು ಹೋಗುತ್ತಿದೆ, ಮ್ಯಾಗ ಬರಕ ಸಾಧ್ಯನೇ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಏ ಸಂಸಾರೇ. ಈ ಸಂಸಾರದಿಂದ ನೀನು ಎದ್ದು ಬರಕ ಸಾಧ್ಯನೇ ಇಲ್ಲ. ಸಂಸಾರ ಕೂಪ ಡೂಬ್ತಾ ಹೇ. ಮ್ಯಾಗ ಬರ್ರಿ 16ನೇ ಅಂಕದ ಬರ್ರಿ 16ನೇ ಅಂತರಂಗ ಸಾಧನಕ್ಕೆ ಲಕ್ಷಣ ಮಾಡಿದ್ರ. ಮೊದಲು ಅಂತರಂಗ ಸಾಧನ ಯಾವುದು, ಶ್ರವಣಾದಿಗಳಲ್ಲಿ ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತವೆಯೋ ಅವಕ್ಕೆ ಅಂತರಂಗ ಸಾಧನಂತರ ಅಂತವು 8 ಇರುತ್ತವೆ. ಶ್ರವಣ ವಿವೇಕಾದಿಗಳದು ಶ್ರವಣಾದಿಗಳಲ್ಲಿ ಪ್ರತ್ಯಕ್ಷ ಫಲ ಇರುತ್ತದೆ, ಶ್ರವಣಾದಿಗಳದು ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇರುತ್ತವೆ. ಅದಕ್ಕೆ ಈ ಜಿಜ್ಞಾಸ ಪುರುಷ ಇವೆಂಟು ಕೂಡ ಗ್ರಹಣ ಮಾಡೇಬೇಕು ಅಂತ ಹೇಳಿದ್ರು. ಮತ್ತೇನು ಮಾಡಿ ಅದು ಬಹಿರಂಗಂಕು ತ್ಯಜೆ ಅಂದ್ರೆ ಬಹಿರಂಗ ಸಾಧನವನ್ನು ತ್ಯಾಗ ಮಾಡೋದು. ಅದಕ್ಕೆ ನಂಬರ್ ಕೊಟ್ಟರು, 2ನೇ ನಂಬರ್ ಅದಕ್ಕೆ ಕೊಟ್ಟರು. ಬಹಿರಂಗದ ಲಕ್ಷಣ ಮಾಡ್ತಾರೆ ಬಹಿರಂಗ ಸಾಧನ. ಜಾಕ ಜ್ಞಾನಮೇ ಅಥವಾ ಶ್ರವಣಮೇ ಪ್ರತ್ಯಕ್ಷ ಫಲ हुए नहीं, किंतु अंतःकरण की शुद्धि जाका फल होवे, सो ज्ञान का बहिರಂಗ ಸಾಧನ ಕೈಯೇ ಹೇ. ಬಹಿರಂಗ ಸಾಧನ ವ್ಯಾಖ್ಯಾನ ಇದು. ಯಾವುದು ಶ್ರವಣದಲ್ಲಿ ಜ್ಞಾನದಲ್ಲಿ ಪ್ರತ್ಯಕ್ಷ ಫಲ ಇಲ್ಲವೋ ಅವುಗಳಿಂದ ಶ್ರವಣನಿಲ್ಲ, ಜ್ಞಾನನಿಲ್ಲ. ಶ್ರವಣದಲ್ಲಿನೂ ಪ್ರತ್ಯಕ್ಷ ಫಲ ಇಲ್ಲ ಅಂದ್ರೆ ಶ್ರವಣಾದಿಗಳಿಗೂ ಸಾಧನ ಇಲ್ಲ, ಸಹಕಾರಿ ಇಲ್ಲ. ಜ್ಞಾನಕ್ಕೂ ಕೂಡ ಸಹಕಾರಿ ಇಲ್ಲ. ಅಂತವ ಇದಾವಲ್ಲ ಅವಕ್ಕ ಏನಂತಾರ ಅವರು, ಜೋ ಜ್ಞಾನಕ ಬಹಿರಂಗ ಸಾಧನಕ್ಕೆ ಜಾಕ ಫಲ ಹೋವೆ, ಅಂತಃಕರಣ ಶುದ್ಧಿ ಜಾಕ ಫಲ ಹೋವೆ. ಯಾವುದು ಅಂತಃಕರಣ ಶುದ್ಧಿನೇ ಅದರ ಪ್ರತ್ಯಕ್ಷ ಫಲ ಇರುತ್ತದೆಯೋ ಸಹಕಾರಿ ಇರುತ್ತವೆ, ಅಂತಃಕರಣ ಶುದ್ಧಿಗೆ ಯಾವುದು ಸಾಧನವಾಗುತ್ತವೆಯೋ ಅವಕ್ಕೇನಂತಾರ ಬಹಿರಂಗ ಸಾಧನ ಅಂತ ಕರೆಯುತ್ತಾರೆ. ಯಾವ ಐಸಾ ಯಜ್ಞಾದಿ ಕರ್ಮ ಹೇ ಅವ್ರ ಅಂತವ್ ಯಾವ ಅಂದ್ರೆ ಯಜ್ಞ ಯಾಗಾದಿ ಕರ್ಮಗಳು ವೇದ ವಿಹಿತವಾದಂತ, ಮತ್ತೆ ಹೇಳೋದು ವೇದ ವಿಹಿತವಾದಂತ ಯಜ್ಞಾದಿ ಕರ್ಮಗಳು ಇರುತ್ತವೆ. यद्यपि शंका ಮಾಡ್ತಾನ, ಯಜ್ಞಾದಿಕ ಕರ್ಮ ಸಂಸಾರಕ್ಕೆ ಸಾಧನವೇ ಸಾಧನ ಹೇ. ಯದ್ಯಪಿ ನಡ್ಬರ್ತಾನ ಅಲ್ಲಿ ಅವೇಂಗ ಸಾಧನ ಆಗ್ತವೆ. ಬಹಿರಂಗ ಸಾಧನ ಅಂತ ಹೇಳಕತ್ತೀರಿ, ಅಂತಃಕರಣ ಶುದ್ಧಿಗೆ ಸಾಧನ ಅಂತ ಹೇಳಕತ್ತೀರಿ. ಯಜ್ಞಾದಿ ಕರ್ಮಗಳು ಅಂತಃಕರಣ ಶುದ್ಧಿಗೆ ಸಾಧನ ಅಂತೀರಿ. ಕರ್ಮವೇ ಸಂಸಾರಕ್ಕೆ ಬೀಜ. ಕರ್ಮದಿಂದನೇ ಅಲ್ಲ ಜನ್ಮ ಮರಣಗಳು ಬರೋದು. ಎದರಿಂದ ಬರ್ತದೆ? ಕರ್ಮದಿಂದಲೇ ಜನ್ಮಾದಿಗಳು ಬರ್ತವೆ. ಮತ್ತೆ ನೀವೇನಂತೀರಿ, ಯಜ್ಞಾದಿ ಕರ್ಮಗಳು ಇವು ಸಾಧನ ಅಂತ ಹೇಳಕತ್ತೀರಿ. ಬಹಿರಂಗ ಜ್ಞಾನಕ್ಕೆ ಬಂದು ಬಹಿರಂಗ ಸಾಧನ ಅಂತೀರಿ. ಅವಕ್ಕ ಜ್ಞಾನಕ್ಕೆ ಸಾಧನ ಅಂತ ಹೇಳ್ಬೇಡ್ರಿ, ಸಂಸಾರಕ್ಕೆ ಸಾಧನ ಅಂತ ಹೇಳ್ರಿ ಹೋಗ್ತೀನಿ ಅಂತ ನಾವು ಯದ್ಯಪಿಕ. ಜನ್ಮಮಾನರೂಪ ಸಂಸಾರಕ್ಕೆ ಸಾಧನ ಅಂತ ಹೇಳ್ರಿ, ಜ್ಞಾನಕ್ಕೆ ಬಹಿರಂಗ ಅಂದ್ರೆ ಬಹಿರಂಗ ಅಂತಾನೆ ಹೇಳಕ್ ಹೋಗ್ಬೇಡ, ಬರೋದೇ ಇಲ್ಲ. ಜ್ಞಾನಕ್ಕೆ ಕರ್ಮಕ್ಕೆ ಸಂಬಂಧನೇ ಇಲ್ಲ. ಸಂಸಾರಕ್ಕೆ ಸಾಧನ ಅಂತ ಹೇಳ್ರಿ ಹೋಗ್ತೀನಿ ಕರೆ, ಆದ್ರೆ ಜ್ಞಾನಕ್ಕೆ ಬಹಿರಂಗ ಸಾಧನ ಅಂತನೂ ಕೂಡ ನೀವು ಹೇಳ್ಬೇಡ್ರಿ ಯಜ್ಞಾದಿ ಕರ್ಮಗಳು ಅಂತ ನಾವು. ತಿಂತೆ ಅಂತಃಕರಣಕ್ಕೆ ಶುದ್ಧಿ ಬಿ ಕಾನ ಸಂಭವೇನೇ ಇಲ್ಲಪ್ಪ. ಅಂತಃಕರಣ ಶುದ್ಧಿ ಅಂತಃಕರಣ ಶುದ್ಧಿ ಅಂತ ಹೇಳಕ್ ಹೋಗ್ಬೇಡ್ರಿ ನೀವು. ಅಂತಃಕರಣ ಶುದ್ಧಿಗೂ ಸಾಧನ ಆಗಲ್ಲ ಅವು. ಶಂಕ ಮಾಡ್ತಾನ. ಅದಕ್ಕೆ ತಥಾಪಿಕರ ಗ್ರಂಥಕಾರ ನಿಶ್ಚಲದಾಸರ ಸಮಾಧಾನ ಹೇಳ್ತಾರ, ಹಂಗ್ ಬರಲ್ಲ. ಹೆಂಗ? ಅದೇ ಕರ್ಮದ ಅದು ಅಂತಃಕರಣ ಶುದ್ಧಿಗೂ ಸಾಧನ ಆಗ್ತದ, ನೀನು ಹೇಳ್ದಂಗ ಸಂಸಾರಕ್ಕೂ ಸಾಧನ. ಮಾಡಿರ್ತಕ್ಕಂಥ ಕರ್ತೃನ್ ಮ್ಯಾಗ ಅದ. ಕರ್ತ ಏನಾದ್ರು ಮಾಡ್ತಾನ, ಕರ್ಮ ಮಾಡ್ತಾನ, ಅವನ ಮ್ಯಾಗ ಅದ. ಅವ ಸಕಾಮ ಮಾಡಿದ ನೀವು ಹೇಳ್ದಂಗ ಜನ್ಮ ಮಾಡೋ ರೂಪ ಸಂಸಾರಕ್ಕೆ ಕಾರಣ ಆಗ್ತದೆ ಕರ್ಮಗಳು. ಒಂದ್ ವೇಳೆ ಅವ ನಿಷ್ಕಾಮ ಮಾಡಿದ ಅಂದ್ರೆ ಅವೇ ಕರ್ಮಗಳು ಅವು ಜ್ಞಾನಕ್ಕೆ ಬಹಿರಂಗ ಸಾಧನ ಆಗ್ತಾವ, ಅಂತಃಕರಣ ಶುದ್ಧಿಗೆ ಸಾಧನ ಆಗ್ತವ. ನಿಮ್ಗೆ ಗೊತ್ತಾಗಲ್ಲ. ಈಗ ಇತ್ತೀಚೆಗೆ ಒಂದು ಕಾರು ವಾಹನಗಳು ಬಂದವಲ್ಲ, ಅವು ಮೊದಲಿನ ಗಾಡಿಗೆ ಏನಿರ್ತಿತ್ತು ಅಂದ್ರೆ ರಿವರ್ಸ್ ಗೇರ್ ಹಾಕ್ಬೇಕಂದ್ರೆ ಅದಕ್ಕೆ ಪ್ರತ್ಯೇಕ ಒಂದು ಗೇರ್ ಇರ್ತಿತ್ತು. ಅದಕ್ಕೆ
ಪ್ರತ್ಯೇಕ ಹಿಂಗೆ ತಗೊಂಡು ಇದಕ್ಕೆ ಕೇಳ್ಕೋಬೇಕಾಗತ್ತೆ. ರಿವರ್ಸ್ ಗೇರ್ ಅಂತ 6 ಹಾಕಿ ರಿವರ್ಸ್ ಗೇರ್ ಅಂತ ಅದು ಪ್ರತ್ಯೇಕ ಗೇರ್ ಇರ್ತದೆ. ಈಗ ಇತ್ತೀಚೆಗೆ ವಾಹನಗಳೇನು ಬಂದವಲ್ಲ, ಕಾರ್ಗಳು ಬಂದವಲ್ಲ, ಫಸ್ಟ್ ಗೇರ್ ಅನ್ನೋದಲ್ಲ, ಆ ಫಸ್ಟ್ ಗೇರ್ನಾಗೆ ಮುಂದಕ್ಕೆ ಹೋಗ್ಬೇಕಂದ್ರೆ ಅದೇ ಬರ್ತದ, ಹಿಂದಕ್ಕೆ ಹೋಗ್ಬೇಕಂದ್ರೆ ಅದ್ರಾಗೆ ಬರ್ತದೆ. ಈಗ ವಾಹನಗಳು ಈಗ ನೋಡಿದ್ರು ಫಾಸ್ಟ್ ಇವ್ರಿಗೆ ಹೋಗ್ಬೇಕಾದ್ರೆ ಹಿಂದಕ್ಕೆ ರಿವರ್ಸ್ ತಗೋಬೇಕಾಗ್ಯದ, ಗಾಡಿ ರಿವರ್ಸ್ ತಗೋಬೇಕಾಗ್ಯದ, ಮುಂದಕ್ಕೆ ಬರ್ತದೆ, ಗಾಡಿ ಮುಂದಕ್ಕೆ ಹೋಗ್ತದೆ, ಹಿಂದಕ್ಕೆ ಬರಂಗಿಲ್ಲ. ಆದ್ರೆ ಈಗೇನು ಗೊತ್ತಲ್ಲ ಮುಂದಕ್ಕೆ, ಅದ್ರೊಂದು ಸ್ಟ್ಯಾಂಡ್ನಾಗ ಒಂದು ಬಟನ್ ಕೊಟ್ಟಾನ, ಆ ಬಟನ್ ಒತ್ತಿ ಹಿಡಿದು ಮುಂದಕ್ಕೆ ಹಾಕಿದ್ರೆ ಗಾಡಿ ಹಿಂದಕ್ಕೆ ಹೋಗ್ತದೆ. ಬಟನ್ ಬಿಟ್ಟು ಮುಂದಕ್ಕೆ ಹಂಗೆ ಹಾಕಿದ್ರೆ ಸೀದಾ ಮುಂದಕ್ಕೆ ಹೋಗ್ತದೆ, ಒಂದೇ ಗೇರ್ನೇ ಬೀಳ್ತದೆ. ನಾವು ಭಾಷೆ ಗೊತ್ತಾಯ್ತಿಲ್ಲ, ಬಟನ್ ಇಡ್ಲಾರ್ದ ಸೀದಾ ಗೇರ್ ಹಾಕಿದ್ವಿ, ಒಂದೇ ಗೇರ್ ಹೋಗ್ತದೆ ಗಾಡಿ ಮುಂದೆ. ಅದೇ ಸ್ಟ್ಯಾಂಡಿನಾಗ ಕೈಯ ಬಟನ್ ಅದಲ್ಲ, ಅದನ್ನ ಒತ್ತಿ ಹಿಡಿದು ಅದನ್ನೇ ಮುಂದಕ್ಕೆ ಹಾಕೋದಿಲ್ಲ, ಮುಂದಕ್ಕೆ ಹಾಕಿದ್ವಿ ಅಂದ್ರೆ ಸೇಮ್ ಬಟನ್ ಅಷ್ಟೇ. ಬಟನ್ ಬಿಟ್ಟಿವಿ ಮುಂದಕ್ಕೆ ಹೋಗ್ತದೆ, ಬಟನ್ ಹಿಡಿದು ಹಾಕಿದ್ವಿ ಅಂದ್ರೆ ಗಾಡಿ ಹಿಂದಕ್ಕೆ ಆಗ್ತದೆ. ಹಂಗೆ ಕರ್ಮ ನಾವು ಬಟನ್ ಹಿಡಿದ್ವಿ ಅಂದ್ರೆ ಸಂಸಾರದಾಗ ಹೋಗುತ್ತದ, ಬಟನ್ ಹಿಡಿದ್ವಿ ಅಂದ್ರೆ ಸಂಸಾರದಾಗ ಹೋಗ್ತದೆ. ಬಟನ್ ಬಿಟ್ಟು ಮಾಡಿದ್ವಿ ಅಂದ್ರೆ ಗಾಡಿ ಮುಂದಕ್ಕೆ ಹೋಗುತ್ತದೆ. ಅಂದ್ರೇನ ಮುಕ್ತಿ ಕಡೆಗೆ, ಮೋಕ್ಷಕ್ಕೆ, ಜ್ಞಾನಕ್ಕೆ ಸಾಧನ ಆಗುತ್ತದ ಕರ್ಮ. ನೀವು ಸಕಾಮ ಮಾಡಿದೆ ಹಿಡಿದಿ ಅಂದ್ರೆ ಗಟ್ಟಿ ಹಿಡಿದು ಮಾಡಿದೆ ಅಂದ್ರೆ ಸಕಾಮ ಮಾಡಿದಿ ಅಂದ್ರೆ ಮತ್ತೆ ಜನ್ಮ ಮರಣ ರೂಪ ಸಂಸಾರಕ್ಕೆ ಕರ್ಕೊಂಡು ಹೋಗ್ತದ, ರಿವರ್ಸ್ ಕರ್ಕೊಂಡು ಹೋಗ್ತದ ಹಿಂದಕ್ಕ. ಅದೇ ನೀನು ಬಿಟ್ಬಿಡು ಅಂತಾರ ಅವ್ರು. ಏನು? ಇಚ್ಛೆ ಬಿಡು, ಕರ್ಮದ ಫಲದ ಇಚ್ಛೆಯನ್ನು ಬಿಡು, ನಿಷ್ಕಾಮನಿಂದ ಮಾಡು. ಪ್ರತಿಫಲ ರಹಿತವಾಗಿ ನೀ ಕರ್ಮ ಮಾಡಿದಿ ಅಂದ್ರ ನಿನಗೆ ಎಲ್ಲಿ ಕರ್ಕೊಂಡು ಹೋಗ್ತದ? ಜ್ಞಾನದ ಕಡೆ, ಅಂತಃಕರಣ ಶುದ್ಧಿ, ಜಿಜ್ಞಾಸ ದ್ವಾರ, ಇಚ್ಛೆ ಹುಟ್ಟಿಸೋದ್ರ ಮುಖಾಂತರವಾಗಿ ಜ್ಞಾನಕ್ಕೆ ಸಾಧನವಾಗುತ್ತದೆ. ಇದೇ ಕರ್ಮ. ನಿಶ್ಚದಾಸ್ತ್ರ तथापि नोट निश्चय सकाम पुरुषों को संसार के हेतु है कर्म, संसार करना, निष्काम अंतःकरण की शुद्धि के हेतु है. इस रीति से निष्काम पुरुष के अंतःकरण की शुद्धि द्वारा ज्ञान के हेतु है. निष्काಮ ಪುರುಷನಿಗೆ ಕರ್ಮೋಪಾಸನೆಗಳಿರೋದು ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ ಸಾಧನ. ಯಾಕೆ ಬಹಿರಂಗ ಸಾಧನ ಕಹೆ ಅವರು ವಿವೇಕಾದಿಕ ಅಂತರಂಗ ಸಾಧನ ಕಹೆ ಹೇ. ಅದೇ ವಿವೇಕಾದಿಗಳಿಗೆ ನಾವೇನಂತೀವಿ? ಅಂತರಂಗ ಸಾಧನ ಅಂತೇಳಿ. ಬಹಿರಂಗ ನಾಮ ದೂರಿಕ ಹೈ, ಅಂತರಂಗ ನಾಮ ಸಮೀಪಕ ಹೈ. ಮೊದಲೇ ಹೇಳಿ ನಾವು ಟಿಪ್ನಾಗ, ಬಹಿರಂಗ ಅಂದ್ರೆ ದೂರವರ್ತಿ ಸಾಧನ, ಮತ್ತೆ ಇವೇನದ ಅಂತರಂಗ ಅಂದ್ರೆ ಸಮೀಪವರ್ತಿ ಸಾಧನ. ಯಜ್ಞಾಧಿಕ ಕರ್ಮವರ್ತನಿಕೆ ಸಾಧನ ಸ್ತ್ರೀ ಪುತ್ರ ಧನಾಧಿಕ ಪುತ್ರ ಆದಿಕನ್ಕು ತ್ಯಾಗೇ ಸ್ವ ಜ್ಞಾನಕ ಅಧಿಕಾರಿ ಹೇ. ಜ್ಞಾನಕ್ಕೆ ಅಧಿಕಾರ ಅಂದ್ರೆ ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡಿದವನೇ ಜ್ಞಾನಕ್ಕೆ ಅಧಿಕಾರಿ. ಸಾಧನ ಸಹಿತ ಸಾಧನೆ ಯಾವಂದ್ರೆ ಹೇಳಕತ್ತಾರೆ, ಇದೇನು? ಸ್ತ್ರೀ ಧನ ಪುತ್ರ ಕನಕಾದಿಗಳು ಕರ್ಮುಖ ಸಾಧನೆಗಳಿವ. ಕರ್ಮುಖ ಸಾಧನೆಗಳು, ಈ ಸಾಧನ ಸಹಿತ ಕರ್ಮವನ್ನು ತ್ಯಾಗ ಮಾಡಿದ್ರೆ ಮಾತ್ರ ಅವ ಜ್ಞಾನಕ್ಕ ಅಧಿಕಾರಿ ಇರುತ್ತಾನೆ. ಅಧಿಕಾರಿ ಜ್ಞಾನಕ್ಕೆ ಅಧಿಕಾರಿ ಮೇ ಯಜ್ಞಾದಿಕ ಸಂಭವೇ ನಹಿ ಯಾತೆ ದೂರೇ. ಜ್ಞಾನಕ್ಕೆ ಅಧಿಕಾರಿ ಆಗಲಿ ಯಜ್ಞಾದಿಗಳು ಸಂಭವಿಸುವುದಿಲ್ಲ. ಯಜ್ಞಾದಿ ಕರ್ಮಗಳು ಜ್ಞಾನಕ್ಕ ಅಧಿಕಾರಿಯಲ್ಲಿ ಯಜ್ಞಾದಿ ಕರ್ಮಗಳು ಸಂಭವಿಸ. ಅದಕ್ಕೆ ಹೇಳಿದ್ರು ಅವರು ಏನಂದ್ರೆ ಮೊದಲು ತ್ಯಾಗ ಮಾಡ್ಬೇಕು, ಯಜ್ಞಾದಿ ಕರ್ಮವನ್ನು ತ್ಯಾಗ ಮಾಡ್ಬೇಕು. ಯಾಕ? ಆಲ್ರೆಡಿ ಅಂತಃಕರಣ ಶುದ್ಧಿ ಆಗ್ಯದ, ಎಲ್ಲ ಸಾಧನ ಜಿಜ್ಞಾಸ ಅದ. ಈಗ ಇಲ್ಲಿ ಅವನಿಗೆ ಕರ್ಮದ ಅವಶ್ಯಕತೆ ಇಲ್ಲ, ಕರ್ತವ್ಯ ಇಲ್ಲ, ವೇದದ ವಿಧಿ ಇಲ್ಲ. ತನ್ನ ಆನಂದಕ್ಕಾಗಿ ಮಾಡ್ಬೋದು, ಲೋಕ ಕಲ್ಯಾಣಕ್ಕಾಗಿ ಮಾಡ್ಬೋದು, ಇನ್ನೊಬ್ಬರಿಗೆ ಅದೇನಂತಾರಲ್ಲ ಏನು ಯಾರು ಭಗವದ್ಗೀತೆ ಪ್ರಮಾಣದಲ್ಲ, ಈಗ ಮೇಲೆ ದೊಡ್ಡವ್ರು ನೋಡಿ ನಾವು ಸಣ್ಣವ್ರು ಕಲಿತೀವಿ ಅನ್ನಕ. ಯಜ್ಞದ ಆಚರಣೆ ಶ್ರೇಷ್ಠ ತತ್ತದೇವೇಂದ್ರೋ ಜನ ಸ್ವಯ ಪ್ರಮಾಣಂ ಕುರತೆ ಲೋಕಸ್ ತದನು ವರ್ತತೆ. ಅವ್ರ ಸಲುವಾಗಿ ಹಿಂದಿದ್ದರ ಸಲುವಾಗಿ ಮಾಡ್ಬೋದು ಹೇಳಕ್ಕ. ಹಿಂದಿರ್ತಾರಲ್ಲ ಅವ್ರ ಸಲುವಾಗಿ ನಾವೇ ತಪ್ಪಿದ್ವಿ ಅಂದ್ರೆ ನಮ್ಗೆ ಇಲ್ಲ ಕರೆ, ನಾವು ತಪ್ಪಿದ್ವಿ ಮತ್ತೆ ಅವು ತಪ್ತಾವಂತ ಅವ್ರ ಹಂಗೆ ಮಾಡ್ಬೋದು ಕರೆ. ಆದ್ರೆ ಮಾಡೇಬೇಕು ಅಂತ ವಿಧಿ ಇಲ್ಲವೇ ಇಲ್ಲ. ಸಮಯ ಆಯ್ತು, ಆಯ್ತಲ್ರಿ? ಒಂದು ಟಿಪ್ಪಣಿ ಇತ್ತು 23-26 ಮತ್ತೆ ನಾಳೆಗೆ ಒಂದು ದಿವಸ ನಾ ಇರಂಗಿಲ್ಲ, ನಾಳೆ 2 ದಿವಸ ಇರಂಗಿಲ್ಲ ರೀ. ನಮ್ಮ ಅಪ್ಪರು ಶಾಂತಾನಂದ ಅಪ್ಪರು ನಾಳೆ ನಾಡ್ದು 2 ದಿನ ಕ್ಲಾಸ್ ತೊಗೊತಾರೆ. ಮತ್ತು ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ನಾವು ಹೊಂಟೀನಿ. ಅದಕ್ಕೆ ಮತ್ತೆ ಪುನಃ 31ನೇ ತಾರೀಕಿಗೆ ಬೆಳಗಿನ ಜಾವದಾಗ ಮತ್ತೆ ಸಿಗುತ್ತೆ. ಸದ್ಗುರುನಾಥ